शुद्धसौख्याप्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्ता सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। स्वस्तिस्तु सदाम्। ಶಾಸ್ತ್ರಗಳಲ್ಲಿ ಒಂದೊಂದು ತಿಂಗಳಿನಲ್ಲಿ ಒಂದೊಂದು ರೀತಿಯಾದ ಒಳ್ಳೆಯ ಸತ್ಕಾರ್ಯಗಳನ್ನು ಸಾಧನೆಗಳನ್ನು ಮಾಡಿಕೊಳ್ಳಲಿಕ್ಕೆ ದೊಡ್ಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಚೈತ್ರ ಮಾಸದಲ್ಲಿ ಒಂದು ರೀತಿ, ವೈಶಾಖದಲ್ಲಿ ಒಂದು ರೀತಿ, ಕೆಲವು ತಿಂಗಳುಗಳಲ್ಲಿ ಸ್ನಾನಗಳನ್ನು ಮಾಡಬೇಕು ಅಂತಾರೆ, ಕೆಲವು ತಿಂಗಳುಗಳಲ್ಲಿ ದೀಪಗಳನ್ನು ಹಚ್ಚಿ ಇರ್ತಾರೆ, ಕೆಲವು ತಿಂಗಳಲ್ಲಿ ಪಾರಾಯಣ ಮಾಡಿ ಇರ್ತಾರೆ. ಒಂದೊಂದು ತಿಂಗಳಲ್ಲಿ ಆದಷ್ಟು ಅನುಕೂಲವಾಗಿ ಜೀವನದಲ್ಲಿ ಸ್ವಲ್ಪ ಸಾಧನೆಯನ್ನು ಮಾಡಿಕೊಳ್ಳಿ ನೀವು ಅಂತ ಬರೇ ಊಟ ತಿಂಡಿ ಮಾಡಿ ಮಲ್ಕೊಳ್ಳೋದಲ್ಲ. ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳಿದ ಹಾಗೆ ಆದದ್ದಾಯಿತು, ಇಲ್ಲಿ ತನಕ ಏನೋ ಸಾಧನೆ ಮಾಡಿಕೊಳ್ಳದೆ ಹೋಗಿದ್ದಾಯಿತು. ಇನ್ನು ಮೇಲಾದರೂ ಕೂಡ ಭಗವಂತ ಕೊಟ್ಟಿರುವ ಆಯುಷ್ಯದಲ್ಲಿ ಸ್ವಲ್ಪಾದರೂ ಸಾಧನೆಯನ್ನು ಮಾಡಿಕೊಳ್ಳಿ. ಬರೇ ಬರೋದು, ಊಟ ಮಾಡೋದು, ಮಲಗೋದು ಮಾತ್ರ ಆಗೋದು ಬೇಡ. ಏನಾದರೂ ಒಂದು ಸಾಧನೆ ಆಗಲಿ ಜೀವನದಲ್ಲಿ ಅಂತ ಶಾಸ್ತ್ರಕಾರರು ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿಯಾದ ಸಾಧನೆಗಳನ್ನು ಮಾಡಿಕೊಂಡು ಬನ್ನಿ ನೀವು ಅಂತ ಆದೇಶ ಮಾಡಿದ್ದಾರೆ. ಅದರಂತೆ 33 ತಿಂಗಳಿಗೆ ಒಂದು ಸಲ ಅಧಿಕ ಮಾಸ ಅಂತ ಬರುತ್ತೆ. 33 ತಿಂಗಳಿಗೆ ಒಂದು ಸಲ ಬರುವಂಥದ್ದು. ಸೂರ್ಯನ ಒಂದು ಚಲನೆಯನ್ನು ಕೆಲವು ಸಲ ಟ್ಯಾಲಿ ಮಾಡಲಿಕ್ಕೆ ಆಗೋದಿಲ್ಲ ಚಂದ್ರನಿಗೆ. ಅದಕ್ಕೋಸ್ಕರವಾಗಿ ಸೂರ್ಯನಿಗೂ ಚಂದ್ರನಿಗೂ ಸಮಾನವಾದಂತಹ ಚಲನೆ ಬರಲಿ ಅನ್ನುವ ದೃಷ್ಟಿಯಲ್ಲಿ ಲೀಪ್ ಇಯರ್ ಅಂತ ಏನು ಕರೀತಾರೆ, ಆ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟ ಹಾಗೆ ಅಧಿಕ ಮಾಸ 30 ದಿನ ಅಧಿಕವಾಗಿ ಬರುತ್ತೆ. ಆ ಅಧಿಕ ಮಾಸವನ್ನು ಮಲ ಅಂತ ಕರೀತಾರೆ. ಮಲ ಮಲ ಅಂತಂದ್ರೆ ಏನು? ಬಿಡಬೇಕಾದ್ದು, ಪರಿತ್ಯಾಗ ಮಾಡಬೇಕಾದ್ದು ಮಲ. ಆದರೆ ಎಲ್ಲ ಮಾಸಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಅಂತೆಲ್ಲ ಇದ್ದಾರೆ. ಮಲಮಾಸಕ್ಕೆ ಅಭಿಮಾನಿಯಾದಂತಹ ದೇವತೆ, ನಿಯಾಮಕನಾದಂತಹ ಭಗವದ್ ರೂಪ ಯಾವುದೂ ಇರಲಿಲ್ಲ. ಇದ್ದಾಗ ಇವನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟ ಈ ವ್ಯಕ್ತಿ. ಬದುಕಿದ್ದೇನು ಪ್ರಯೋಜನ? ಏನಾದರೂ ಒಂದು ಸಾಧನೆ ಆಗಬೇಕು. ಸ್ನಾನ ಮಾಡಲಿಕ್ಕೆ, ಒಂದು ಮದುವೆ ಮಾಡ್ಕೊಳ್ಳೋಕ್ಕೆ, ಒಂದು ಊಟ ಮಾಡೋಕ್ಕೆ, ಯಾವುದಕ್ಕೂ ಕೂಡ ಈ ಮಾಸ ಪ್ರಯೋಜನಕ್ಕಿಲ್ಲ ಅಂತ ಜನ ಮಾತಾಡ್ತಾರೆ. ಬದುಕಿರೋದು ಅಂದರೆ 4 ಜನಕ್ಕೆ ಉಪಯೋಗವಾಗಿ ಬದುಕೋದು ಅಂತ. ಈ ನಾಯಿಗಳು, ನರಿಗಳು, ಹಂದಿಗಳೆಲ್ಲ ಬದುಕ್ತಾ ಇರ್ತಾರೆ. ಯಾರಿಗೇನು ಉಪಯೋಗ? ಏನಿಲ್ಲ. ಆದ್ದರಿಂದ ಮನುಷ್ಯ ಬದುಕೋದು ಅಂತಂದರೆ ಉಪಯುಕ್ತನಾಗಿ ಬದುಕೋದು ಅಂತ. ನಾನು ಏನು ಪ್ರಯೋಜನ ಇಲ್ವಲ್ಲ, ನನಗೆ ಏನು ಮಾಡಬೇಕು,
ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಮಾರ್ಗ ಅಂತ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರಂತಾರೆ, ತಲೆ ಕೆಡಿಸ್ಕೊಬಿಡಪ್ಪ, ಬೇರೆಯವರು ಏನು ಬೇಕಾದರೂ ಆಡ್ಕೊಳ್ಳಿ, ನಿನಗೆ ನಿಯಾಮಕನಾಗಿ ನಾನೇ ಇರ್ತೀನಿ. ಬೇರೆ ಯಾವ ಚೈತ್ರಾದಿ ಮಾಸಗಳಲ್ಲಿ ಏನೇನು ಸತ್ಕರ್ಮಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಏನು ಪುಣ್ಯ ಬರಲ್ಲ, ಆ ಎಲ್ಲ ಪುಣ್ಯವೂ ಕೂಡ ಈ ತಿಂಗಳಲ್ಲಿ ಮಾಡೋದ್ರಿಂದ ಬರಲಿ ಅಂತ ಭಗವಂತ ಆದೇಶ ಮಾಡಿ ಮಲ ಅಂತ ಇದ್ದ ಮಾಸವನ್ನ ಮಲವನ್ನ ತೆಗೆಯುವಂತಹ ಮಾಸ ಅಂತ ಮಾಡಿಬಿಟ್ಟ. ಮಲಮಾಸ ಅಂತ 13ನೇ ತಿಂಗಳು ಎಕ್ಸ್ಟ್ರಾ ಮಲ ಅಂತ ಏನು ಬಂತು ಅದನ್ನ ಮಲಾಪಕರ್ಷಕ ಮಾಸ ಅಂತ, ನಮ್ಮಲ್ಲಿರುವ ದೋಷಗಳನ್ನ ಪರಿಹಾರ ಮಾಡುವಂತಹ ಮಾಸ ಅಂತ ಭಗವಂತ ಮಾಡಿಬಿಟ್ಟ. ಅದರಿಂದ ಅದಕ್ಕೆ ಅಭಿಮಾನಿಯಾಗಿ ಮತ್ತು ನಿಯಾಮಕನಾಗಿ ದೇವರೇ ಇದ್ದಾನೆ. ಅದಕ್ಕೋಸ್ಕರ ಈ ಮಾಸವನ್ನ ನಾವು ಮಲಮಾಸ ಅಂತ ಕರೆಯೋದಿಲ್ಲ, ಅಧಿಕ ಮಾಸ ಅಂತ ವ್ಯವಹಾರ ಮಾಡ್ತೇವಷ್ಟೇ. ಪುರುಷೋತ್ತಮ ಮಾಸ ಅಂತ ಇದನ್ನು ಕರೆಯುವಂಥದ್ದು. ಅಂತಹ ಪುರುಷೋತ್ತಮ ಮಾಸದಲ್ಲಿ ಮಾಡುವಂತಹ ಎಲ್ಲ ರೀತಿಯಾದ ಸತ್ಕರ್ಮಗಳಿಗೂ ತುಂಬ ದೊಡ್ಡ ಫಲಗಳನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಎಲ್ಲ ಸಾಧನೆಗಳು, ಕೆಲವರು ದಾನ ಕೊಡ್ತಾರೆ, ಕೆಲವರು ಊಟ ಹಾಕ್ತಾರೆ, ಕೆಲವರು ದೀಪ ಹಚ್ತಾರೆ, ಕೆಲವರು ನಮಸ್ಕಾರಗಳನ್ನು ಮಾಡ್ತಾರೆ, ಇನ್ನು ಕೆಲವರು ಪ್ರದಕ್ಷಿಣೆಯನ್ನು ಮಾಡ್ತಾರೆ. ನಾನಾ ಪ್ರಕಾರವಾದಂತಹ ಸಾಧನೆಗಳನ್ನು, ಒಳ್ಳೆಯ ಸತ್ಕರ್ಮಗಳನ್ನು ಜನಗಳು ಮಾಡ್ತಾರೆ. ಆ ಎಲ್ಲ ಸಾಧನೆಗಳಿಗಿಂತ ಶ್ರೇಷ್ಠವಾದಂತಹ ಸಾಧನೆ, ದೇವರಿಗೆ ಗುರುಗಳಿಗೆ ತುಂಬ ಪ್ರೀತಿಯಾಗುವಂತಹ ಸಾಧನೆ ಅದು ಶಾಸ್ತ್ರದ ಶ್ರವಣ. ತತ್ರಾಪಿ ಆ ಎಲ್ಲ ಶಾಸ್ತ್ರ ಗ್ರಂಥಗಳಿಗಿಂತಲೂ ತುಂಬ ಎತ್ತರದಲ್ಲಿ ಇರುವಂತಹ ಒಂದು ಗ್ರಂಥ ಶ್ರೀಮನ್ ಮಹಾಭಾರತ. ಮಹಾಭಾರತ ಅಂದರೆ ಅದು ನಮ್ಮ ಹೆಸರು ಹೇಳಲಿಕ್ಕೂ ನಮಗೆ ಯೋಗ್ಯತೆ ಇಲ್ಲ. ನಾವು ಸುಮ್ಮನೆ ಅಣ್ಣ ತಮ್ಮಂದರು ಆಸ್ತಿಯನ್ನ ವಿಭಾಗ ಮಾಡಿಕೊಳ್ಳಿಕ್ಕಾಗಿ ಮಾಡಿದ ಗಲಾಟೆ. 100 ಜನ ಮತ್ತು 5 ಜನ ಇಬ್ಬರು ಪಾರ್ಟಿ ಮಾಡಿಕೊಂಡು ಪರಸ್ಪರ ಮಾಡಿಕೊಂಡಂತಹ ಗಲಾಟೆ ಅದು. ಆ ಗಲಾಟೆ ಕಥೆಯನ್ನು ನಾವೇನು ಕೇಳೋದು ಅನ್ನುವ ಮಟ್ಟಿಗೆ ಅನೇಕರು ಉಡಾಫೆಯನ್ನು ಮಾಡ್ತಾರೆ. ಮತ್ತೆ ಕೆಲವರು ಮಾತಾಡಬೇಕಾದ್ರೆ ಪುರಾಣಗಳು, ಈ ಮಹಾಭಾರತ ಇತ್ಯಾದಿಗಳೆಲ್ಲ ವ್ಯಭಿಚಾರದ ಕಥೆ ಅಂತಲೂ ಬರೆದು ಸಾಕ್ತಾರೆ. ವ್ಯಭಿಚಾರದ ಕಥೆ ಇದು, ಇದರಲ್ಲಿ ಬೇರೆ ಇನ್ನೇನಿಲ್ಲ. ಮತ್ತಿನ್ನೂ ಕೆಲವರಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಪುರಾಣ ಅಂತಂದ್ರೆ ಇದು ಪುಂಡರಿಗೆ ಟೈಪಾಸ್ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ಕೆಲಸ. ಅದು ಸುಮ್ಮನೆ ಊಟ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ತಿಂದ ಅನ್ನ ಅರ್ಬೋದು ಹೇಗೆ ಅಂತಂದ್ರೆ ಯಾವ್ಯಾವುದೋ ತಲೆ ಬರದೇ ಇರೋ ಕಥೆಗಳನ್ನೆಲ್ಲ ಹೇಳ್ಕೊಂಡು ಬರ್ಕೊಂಡು ಅದನ್ನು ಪುರಾಣ ಮಹಾಭಾರತ ಅಂತೆಲ್ಲ ಹೆಸರಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ. ಪುರಾಣ ಅಂತನ್ನೋದೇನು ಪುಂಡರುಗಳು ಮಾಡುವಂತಹ ಗೋಷ್ಠಿ. ಈ ಮಹಾಭಾರತ ಇತ್ಯಾದಿಗಳ ಗ್ರಂಥಗಳು ಯಾವುದು ವ್ಯಭಿಚಾರದ ಕಥೆ ಅಂತೆಲ್ಲ ಬಾಯಿ ಬಂದಾಗ ಬೈದು ಕೊನೆಗೆ ಅದರಲ್ಲಿ ಬರುವಂತಹ ರಾಕ್ಷಸ ಪಾತ್ರಗಳನ್ನೆಲ್ಲ ನಮ್ಮ ಆನ್ಸಿಸ್ಟರ್ಸ್ ಅಂತ ಹೇಳ್ಕೊಂಡ್ಬಿಟ್ಟ. ಮಹಿಷಾಸುರ, ಈ ರಾವಣ, ದುರ್ಯೋಧನ ಎಲ್ಲ ಇವರ ಆನ್ಸಿಸ್ಟರ್ಸ್, ಎಲ್ಲ ಪೂರ್ವಜರು. ನಾವೆಲ್ಲ ಮಹಿಷಾಸುರ ವಂಶದವರು, ನಾವೆಲ್ಲ ದುರ್ಯೋಧನ ರಾವಣನ ವಂಶದವರು ನಾವು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ ಜನಗಳು. ರಾಮನ್ನ ಬಾಯಿ ಬಂದಾಗ ಬೈತಾ ಇರ್ತಾರೆ. ರಾಮಾಯಣ ಮಹಾಭಾರತ ಎಲ್ಲ ಕಟ್ಟಕಥೆ ಅವರಿಗೆ. ಆದರೆ ಮಹಿಷಾಸುರ, ರಾವಣ, ದುರ್ಯೋಧನ ಎಲ್ಲ ನಿಜವಾಗಿ ಬದುಕಿದ ಮಾತುಗಳು. ಯಾವ ಉಚಿತನ ಯಾವ ಲೆವೆಲ್ಲಿಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಸಾಧನೆಗೆ ಜೀವನದಲ್ಲಿ ಮನುಷ್ಯ ಜನ್ಮ ಬರೋದು ಬಹಳ ದುರ್ಲಭ ಸಂಸಾರದಲ್ಲಿ ಜೀವನಗಳಿಗೆ. ಅಂತಹ ಮನುಷ್ಯ ಜನ್ಮ ಅನ್ನೋದು ಬಂದಾಗ ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು ಅಂತ ಆಸೆ ಇರುವಂತಹ ವ್ಯಕ್ತಿಗಳಿಗೆ ಈ ಮಹಾಭಾರತ ದೊಡ್ಡ ನಿಧಿಯಾಗಿ ದೇವರ ಅನುಗ್ರಹವನ್ನು ನಮಗೆ ಸಂಪಾದನೆಯನ್ನು ಮಾಡಿಕೊಡ್ತಾ ಇದೆ. ಅಂತಹ ಮಹಾಭಾರತದಲ್ಲಿ 2 ಪ್ರಧಾನವಾದಂತಹ ಒಂದು ಪೋರ್ಷನ್ಸ್ ಇದೆ. ಪ್ರಧಾನವಾದ ಭಾಗ 2. ಒಂದು, ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಪಾಠ ಮಾಡುವಂತಹ ಒಂದು ಭಾಗ. ಹೇಗೆ ಬದುಕಬಾರದು ಅಂತಲೂ ಇದೆ. ಯಾವ ರೀತಿ ಜೀವನ ಮಾಡಬಾರದು ಅಂತ ಮಹಾಭಾರತ ಪಾಠ ಮಾಡುತ್ತೆ. ಅದನ್ನು ಪಕ್ಕಕ್ಕೆ, ನೆಗೆಟಿವ್ಸ್ ಎಲ್ಲ ಪಕ್ಕಕ್ಕೆ ತೆಗೆದು ನೋಡದೆ ಪಾಸಿಟಿವ್ಸ್ ನಾವು ತಗೊಂಡಾಗ ಯಾವ ರೀತಿ ಜೀವನವನ್ನು ಮಾಡಿದರೆ ಒಳ್ಳೆ ಸಾತ್ವಿಕವಾದಂತಹ ಜೀವನ, ಬೇರೆಯವರಿಗೆ ತೊಂದರೆ ಕೊಡದೇ ಇರತಕ್ಕಂತಹ ಜೀವನ ಆಗುತ್ತೆ ಅಂತ ಒಂದು ಭಾಗ ಪಾಠ ಮಾಡುತ್ತೆ. ಇನ್ನೊಂದು, ದೇವರನ್ನ ಸ್ತೋತ್ರ ಮಾಡೋದು ಹೇಗೆ ಅನ್ನೋದನ್ನು ಮಹಾಭಾರತ ಪಾಠ ಮಾಡುತ್ತೆ. ಆ 2 ತುಂಬ ದೊಡ್ಡ ಭಾಗಗಳು. ಆ ದೊಡ್ಡ ಭಾಗಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಸಿಕ್ಸ್ ಆಗಿ ಕಥಾ ಮಾಧ್ಯಮದ ಮೂಲಕ, ಕಥೆಗಳ ಮೂಲಕ ನಮಗೆ ವೇದವ್ಯಾಸರು ತಿಳಿಸಿಕೊಡ್ತಾರೆ. ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಭಗವದ್ಗೀತೆಯಲ್ಲಿ ದೇವರ, ಪ್ರಪಂಚದ,
ಶಾಸ್ತ್ರದ ಸಾಧನೆಯನ್ನು ಹೇಗೆ ಮಾಡಬೇಕನ್ನುವಂಥ ಎಲ್ಲದರ ಪರಿಚಯವನ್ನು ಮಾಡಿಕೊಟ್ರೆ ವಿಷ್ಣು ಸಹಸ್ರನಾಮದಲ್ಲಿ ದೇವರನ್ನು ಹೇಗೆ ಸ್ತೋತ್ರ ಮಾಡಬೇಕು ಅನ್ನೋದನ್ನು ಪಾಠ ಮಾಡಿದ್ದಾರೆ. ಆ ಎರಡನ್ನು ನಾವು ಸಾಧನೆ ಮಾಡಬೇಕು ಅಂತಂದರೆ ಆರಂಭದಲ್ಲಿ ಕಥಾಭಾಗಗಳನ್ನೆಲ್ಲವನ್ನ ಪೂರ್ಣವಾಗಿ ಕೇಳಬೇಕು. ಮಹಾಭಾರತವನ್ನು ನಾನು ಕಂಪ್ಲೀಟಾಗಿ ಕೇಳ್ತೀನಿ ಅಂದರೆ ಯಾರಿಗೂ ಸಾಧ್ಯ ಇಲ್ಲ. ಮಹಾಭಾರತದಲ್ಲಿ ಒಟ್ಟು 1,28,000 ಶ್ಲೋಕಗಳಿದೆ. ಸಾಮಾನ್ಯ ಅಲ್ಲ, ತುಂಬ ದೊಡ್ಡ ಗ್ರಂಥ. 1,28,000 ಶ್ಲೋಕ ಹರಿವಂಶವನ್ನು ಸೇರಿಸಿದರೆ 1,28,000 ಆಗುತ್ತೆ. ದಿನಕ್ಕೆ ಒಂದು ಶ್ಲೋಕವನ್ನು ನಾನು ಮಹಾಭಾರತವನ್ನು ಕೇಳ್ತೀನಿ ಅಂದರೆ 1,28,000 ದಿನ ಬೇಕು. 1,28,000 ದಿನ ಅಂದರೆ ಸಾಮಾನ್ಯವಾಗಿ ನಮ್ಮದು ಒಂದು 3-3.5 ಜನ್ಮಗಳು ಕಂಪ್ಲೀಟ್ ಆಗಿದೆ. ಒಂದು ಜನ್ಮದಲ್ಲ ಬದುಕೋದು ಬರೀ 36,000 ದಿನ ಮಾತ್ರ. ಅದು 100 ಇಯರ್ಸ್ ಕಂಪ್ಲೀಟ್ ಆಗಿ ಬದುಕ್ತೀನಿ ಅನ್ನೋ ಧೈರ್ಯ ಇದ್ದರೆ, ಆ ನಂಬಿಕೆ ಇದ್ದರೆ 36,000 ದಿನ ಮಾತ್ರ ಮನುಷ್ಯ ಬದುಕೋದು. ಮಹಾಭಾರತ ಶ್ಲೋಕ ಇರೋದೆಷ್ಟು? 1,28,000 ಶ್ಲೋಕ. ಅದರಲ್ಲಿ 36, ಅದರಲ್ಲಿ ನಿದ್ದೆಯಲ್ಲಿ ಎಷ್ಟು ಹೋಗುತ್ತೆ, ಬೈಪಾಸ್ ಮಾಡ್ತಾ ಎಷ್ಟು ಹೋಗುತ್ತೆ. ಪ್ರವಚನಕ್ಕೆ ಅಂತ ಒಂದು ಗಾಡಿಗಳೆಲ್ಲ ಹಾಕಿ ಸೇರಿದ್ರೆ ಆನಂದವಾಗಿ ಸಾಯಂಕಾಲ ರಾತ್ರಿ ಗೊತ್ತಾಗಲ್ಲ ಅಲ್ವಾ, ಕಣ್ಣು ಮುಚ್ಚಿದ್ದೇ ಗೊತ್ತಾಗಲ್ಲ. ಇಷ್ಟೇ ಪ್ರವಚನ ಮುಗಿದಾಗ ಅಂದ್ಕೊಡ್ತೀವಿ ನಾವೆಲ್ಲ. ಆ ಟೈಮಲ್ಲಿ ಸಮಯ ಹೋದದ್ದು ಗೊತ್ತಾಗೋದಿಲ್ಲ. ಊಟದಲ್ಲಿ, ಸಂಸಾರದಲ್ಲಿ ಯಾವ ದಿನಕ್ಕೆ ಮಿನಿಮಮ್ ಅಂದರೂ 1-1.5 ಗಂಟೆ ಟೈಮ್ ನಮಗೆ ಸಿಗೋದಿಲ್ಲ ದೇವರಿಗೆ, ಧರ್ಮಕ್ಕೆ ಅಂತ. ಆಗಿರುವಾಗ 1,28,000 ಶ್ಲೋಕ ಮಹಾಭಾರತ ಒಂದು ಜನ್ಮದಲ್ಲಿ ನಾನು ಮುಗಿಸ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಮಾತು. ಯಾಕಂದರೆ ಮಹಾಭಾರತದ ಒಂದೊಂದು ಶ್ಲೋಕಗಳಿಗೆ ಮಿನಿಮಮ್ ಅಂದರೆ 10 ಅರ್ಥ ಇದೆ ಅಂತ ಹೇಳ್ತಾರೆ. ಒಂದು ಶ್ಲೋಕ 10 ಡೈಮೆನ್ಷನ್ನಲ್ಲಿ ನಮಗೆ ತತ್ವ ತಿಳಿಸಿಕೊಡ್ತಾ ಇದೆ. ನಾವು ಆ ಡೈಮೆನ್ಷನ್ ಎಲ್ಲ ಓಪನ್ ಮಾಡಿ ಆ ಮಾರ್ಗದಲ್ಲಿ ಹೋದರೆ ಸಾಧ್ಯ ಆಗುವುದಿಲ್ಲ ಅನ್ನೋದ ಕಾರಣಕ್ಕೆ ಮಹಾಭಾರತವನ್ನು ಕಥೆಗಳ ಮೂಲಕ ಅರ್ಥ ಮಾಡಿಕೊಳ್ಳಿ ಅಂತ ಒಂದು ಡೈಮೆನ್ಷನ್ನಲ್ಲಿ ಕೇವಲ ಕಥೆಯನ್ನು ಮಾತ್ರ ನೀವು ಕೇಳಿ ಎನ್ನುವಂತಹ ದೃಷ್ಟಿಯಲ್ಲಿ ವೇದವ್ಯಾಸ ದೇವರು ಪಾಂಡವರ, ಕೌರವರ, ಕೃಷ್ಣನ, ಬೇಕಾದಷ್ಟು ರಾಜರ, ದ್ರೌಪದಿಯ ಎಲ್ಲ ಪಾತ್ರಗಳನ್ನು ಪರಿಚಯ ಮಾಡ್ತಾ, ಅದು ಕೇವಲ ಕ್ಯಾರೆಕ್ಟರಲ್ಲೇ ಸಿನಿಮಾ ಎಂಡಾಗಲ್ಲ ಮಹಾಭಾರತ. ಆ ಕ್ಯಾರೆಕ್ಟರ್ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಯಾವ ತತ್ವವನ್ನು, ಯಾವ ಸಂದೇಶವನ್ನು ಕನ್ವೆ ಮಾಡ್ತಾ ಇದೆ ಅಂತ ಹೇಳಿ ಕಥೆ ಮುಗಿಸ್ತಾರೆ. ಧರ್ಮರಾಜ ಬಂದ ಅಂತ ನಾವು ಇಟ್ಕೊಂಡ್ರೆ ಧರ್ಮರಾಜ ಬಂದ. ಧರ್ಮರಾಜ ಯಾರು? ಕುಂತಿದೇವಿಯ, ಪಾಂಡು ಮಹಾರಾಜನ ಮಗ. ಅಲ್ಲಿಗೆ ಮುಗಿಯೋದಿಲ್ಲ. ಧರ್ಮರಾಜ ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅಂದರೆ ಧರ್ಮವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ನಾವು ಧರ್ಮರಾಜ ಅಂತ ಕೇಳಿದಾಗ ನಮ್ಮ ಮನಸ್ಸಿಗೆ ಏನು ಬರಬೇಕು? ಧರ್ಮರಾಜ ಧರ್ಮಕ್ಕೆ ಪ್ರತೀಕ. ಭೀಮ ಅಂತಂದ್ರೆ 10 ಗುಣಗಳಿಗೆ ಪ್ರತೀಕ. ಅರ್ಜುನ ಅಂತಂದ್ರೆ ಕಾನ್ಸಂಟ್ರೇಷನ್, ಶ್ರವಣ, ಮನನ, ನಿಧಿಧ್ಯಾಸನ, ಈ 3 ತಿಳಿಸಿಕೊಡುವಂತಹ ವ್ಯಕ್ತಿ ಅರ್ಜುನ. ನಕುಲ, ಸಹದೇವ ಇವರಿಬ್ಬರು ಬರ್ತಾರೆ ಅಂದರೆ ಒಬ್ಬ ಶೀಲಕ್ಕೆ ಒಬ್ಬ ಕ್ಯಾರೆಕ್ಟರ್, ಇನ್ನೊಬ್ಬ ವಿನಯ, ಹಂಬಲ್ನೆಸ್, ಎರಡಕ್ಕೆ ಪ್ರತೀಕರಾಗಿರ್ತಕ್ಕಂತಹ ವ್ಯಕ್ತಿಗಳು ನಕುಲ, ಸಹದೇವ. ಅದರಿಂದ ಪಾಂಡವರು ಅಂತ ನಾವು ತಗೊಂಡ್ಬಿಟ್ರೆ 15-16 ಗುಣಗಳು ಬರುತ್ತೆ ಪಾಂಡವರು. ಆ 16 ಗುಣದಲ್ಲಿ ನಾವು ಏನನ್ನ ಪಡಿಬೋದು ಜೀವನದಲ್ಲಿ? ಒಂದು ದುಡ್ಡು ಬಂದರೆ, ಒಂದು ಕೆಲಸ ಬಂದರೆ, ಒಂದು ವಿದ್ಯೆ ಬಂದರೆ ಅಲ್ಲಿ ಮೇಲೆ ಕೂತಿರ್ತಾನೆ, ಕೆಳಗಿಳಿಯೋದೇ. ಕಣ್ಣಿಗೆ ಕಾಣದೇ ಇರುವಂತಹ ಕೊಂಬೆಲ್ಲ ಬಂದು ಕೂತಿರುತ್ತೆ. ಏನೋ ಒಂದು 4 ಜನಗಳ ಮಧ್ಯದಲ್ಲಿ ಒಳ್ಳೆ ಹೆಸರು ಬಂತವನಿಗೆ ಅಂತಂದ್ರೆ ಡೌನ್ ಟು ಅರ್ತ್ ಇರೋದೇ ಇಲ್ಲ. ಏನಾಗ್ಬಿಡುತ್ತಾ ಗೊತ್ತಿಲ್ಲ. ಒಂದು ವಿದ್ಯೆ ಬಂತು ಅಂದರೆ ಅಹಂಕಾರ ಬರುತ್ತೆ, ಸಂಪತ್ತು ಬಂತು ಅಂದರೆ ಮದ ಬರುತ್ತೆ, ಒಳ್ಳೆ ಪೊಸಿಷನ್ ಬಂತು ಅಂದರೆ ಮೇಲೆ ಹೊರಟೋಗ್ತದೆ. ಜನಗಳನ್ನ ಮಾತಾಡಿಸೋದೇ ಇಲ್ಲ. ಅಂತಹ ದುರಹಂಕಾರದಿಂದ ಬದುಕುವಂತಹ ವ್ಯಕ್ತಿಗಳಿಗೆ ಇವ್ರನ್ನೆಲ್ಲ ಓದಿ. ಧರ್ಮರಾಜ ಚಕ್ರವರ್ತಿಯಾಗಿ ನಿಂತರೂ ಕೂಡ ಧರ್ಮವನ್ನು ಬಿಡಲಿಲ್ಲ. ಭೀಮ 16 ಲಕ್ಷ ಕೆಟ್ಟ ರಾಕ್ಷಸರನ್ನ ಕೊಂದರೂ ಕೂಡ ಅವನು ವಿದ್ಯೆಯನ್ನ ಬಿಡಲಿಲ್ಲ. ಅರ್ಜುನ ಸವ್ಯಸಾಚಿಯಿಂದ ಪ್ರಸಿದ್ಧನಾಗಿ ಎಲ್ಲ ದಿಗ್ವಿಜಯವನ್ನು ಮಾಡ್ಕೊಂಡು ಬಂದರೂ ಕೂಡ ಶ್ರವಣವನ್ನು ಮಾಡೋದನ್ನು ಬಿಡಲಿಲ್ಲ. ಓದಿದ್ದನ್ನ ರಾತ್ರಿ ಮತ್ತೆ ಗ್ಲಾನ್ಸ್ ಮಾಡೋದನ್ನು ಬಿಡಲಿಲ್ಲ. ಓದಿ ಅಧ್ಯಯನ ಮಾಡಿದ್ದನ್ನ ಮನಸ್ಸಲ್ಲಿ ಮನನ ಮಾಡೋದನ್ನು ಬಿಡಲಿಲ್ಲ ಅರ್ಜುನ. ನಕುಲ, ಸಹದೇವ ಎಲ್ಲ ದಕ್ಷಿಣವನ್ನ, ಪಶ್ಚಿಮವನ್ನ, ದಿಕ್ಕನ್ನೇ ಗೆದ್ಕೊಂಡು ಬಂದರು. ಅಷ್ಟು ಬಲಶಾಲಿಗಳು. ಆದರೂ ಕೂಡ ಅವರ ಕ್ಯಾರೆಕ್ಟರ್ ಬಿಡಲಿಲ್ಲ, ಹಂಬಲ್ನೆಸ್ ಹೋಗಲಿಲ್ಲ ಅನ್ನೋದನ್ನು ತಿಳಿದಾಗ ಅವರೇ ಹಾಗಿರ್ಬೇಕಾದ್ರೆ ನಾವ್ಯಾವ ಲೆಕ್ಕ, ನಮ್ಮದೇನು ಅನ್ನುವ ಭಾವನೆ ಬರುತ್ತೆ. ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗೆ ಆಗೋದಿಲ್ಲ. ಆ ದೊಡ್ಡವರ ಮಟ್ಟದಲ್ಲಿ ಅವರೇ ಹಾಗಿರ್ಬೇಕಾದ್ರೆ ನಾನು ಯಾರು? ನಾನು
ನನಗೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈ ಕೊಟ್ಟ ಅವಕಾಶವನ್ನ ಪರಿಪೂರ್ಣ ಉಪಯೋಗ ಮಾಡಿಕೊಳ್ಬೇಕು ಅನ್ನೋ ಭಾವ ಬರಲಿ ಅಂತ ವೇದವ್ಯಾಸರು ಆ ಎಲ್ಲ ಕ್ಯಾರೆಕ್ಟರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದೊಂದು ಗುಣಗಳನ್ನು ಇಟ್ಟಿದ್ದಾರೆ. ಇನ್ನು ದ್ರೌಪದಿ ಅಂತ ಇಟ್ಟುಕೊಂಡ್ರೆ ವೇದಕ್ಕೆ ಅಭಿಮಾನಿ. ದ್ರೌಪದಿ ಅಂದರೆ ವೇದ, ಕೃಷ್ಣ ಅಂದರೆ ವೇದ ಪ್ರತಿಪಾದ್ಯನಾದ ನಾರಾಯಣ. ಆದ್ದರಿಂದ ಪಾಂಡವರು ಅಂತಂದ್ರೆ ಪಾಂಡವರು 5 ಜನ, ದ್ರೌಪದಿ 6ನೇಯವಳು, ಕೃಷ್ಣ 7ನೇಯವಳು. ಈ 7 ಜನಗಳಲ್ಲಿ ನಮಗೆ ವ್ಯಾಸರು ತೋರಿಸಿಕೊಡುವಂಥದ್ದು 18 ಗುಣಗಳನ್ನು. ಆ 18 ಗುಣಗಳಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೋಡಿ, ಒಟ್ಟಿನಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ, ಕೇಳ್ತಾ ಇರಿ ಅನ್ನೋದೇ ಮಹಾಭಾರತದ ಒಂದು ಸಾರ. ಅದರಲ್ಲಿ ತುಂಬ ದೊಡ್ಡದಾಗಿರುವಂಥದ್ದು ಅಂತಂದರೆ ಆದಿಪರ್ವ. ತುಂಬ ದೊಡ್ಡದು. ನೀವು ಕೇಳಬೇಕು. ನಮ್ಮವರೇ ಆದ ನಮ್ಮ ಮಿತ್ರರೇ ಆದಂತಹ ವೆಂಕಟೇಶ ಮುದ್ರಣ್ಯಾಚಾರ್ಯರು ತನಕ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ರವಚನ ಮಾಡ್ತಾರೆ. ಒಳ್ಳೆ ವಿದ್ವಾಂಸರು, ಅದ್ಭುತವಾಗಿ ಪ್ರವಚನ ಆಗಿದೆ ಅವರು. ನಾನು ಸ್ವಲ್ಪ ಕೇಳಿದೆ, ವಿಡಿಯೋ ಕಳಿಸಿರೋದನ್ನು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಆದಿಪರ್ವ ಸುಮಾರು 200 ಚಿಲ್ಲರೆ ಅಧ್ಯಾಯಗಳಷ್ಟು ದೊಡ್ಡ ಪರ್ವ. ಎಲ್ಲ ಮಹಾಭಾರತ ಕಮೆಂಟ್ಸ್ ಆಗೋದೇ ಅದರಲ್ಲಿ. ಯಾರ್ಯಾರು ಏನೇನಾಗಿ ಬಂದಿದ್ದಾರೆ, ಏನು ಕಥೆ ಆಯಿತು, ಸರಿಸುಮಾರಾಗಿ ಪಾಂಡವರ ಕಥೆಯನ್ನ ಒಂದು ಲೆವೆಲ್ಗೆ ತಂದು ಬಿಟ್ಬಿಡುತ್ತೆ ಆದಿಪರ್ವ. ತುಂಬ ಚಿಕ್ಕ ಪರ್ವ ಅಂತಂದ್ರೆ ನೆಕ್ಸ್ಟ್ ಯುದ್ಧಗಳಾದ್ಮೇಲೆ ಬರುತ್ತೆ ಆ ಪರ್ವಗಳು. ಕೆಲವೆಲ್ಲ 10 ಅಧ್ಯಾಯ, 15 ಅಧ್ಯಾಯ ಹಾಗೆಲ್ಲ ಬರುತ್ತೆ. ತೀರಾ ಅದು ಟೈಟಲ್ ಕಾರ್ಡ್ ಮುಗಿಯೋ ಟೈಮಲ್ಲಿ. ಸಭಾಪರ್ವ ಅಂತ ಅನ್ನೋದು ಮಹಾಭಾರತದ 2ನೇ ಪರ್ವ. ಇದರಲ್ಲಿ ಪಾಂಡವರ ವೈಭವ, ಪಾಂಡವರು ಏನು ಮಾಡಿದರು, ಪಾಂಡವರ ದಿಗ್ವಿಜಯ ಅನ್ನೋದು ಹೇಗಿತ್ತು, ಪಾಂಡವರ ಮನೆ ಅನ್ನೋದು ಹೇಗಿತ್ತು ಅನ್ನೋದು ಎಲ್ಲವನ್ನ ಪರಿಚಯ ಮಾಡ್ತಾ, ಮುಖ್ಯವಾಗಿ ದೇವರ ಮೇಲೆ ದ್ವೇಷವನ್ನು ಮಾಡ್ತಾ ಇದ್ದ ಜರಾಸಂಧನನ್ನ ಸಂಹಾರ ಮಾಡಿದ ಒಂದು ಕಥೆ, ಜರಾಸಂಧನ ಒಂದು ಸಂಹಾರ. ಆ ಚರಿತ್ರೆ ಪಾಂಡವರು ಮಾಡಿದ ತುಂಬ ದೊಡ್ಡದಾದಂತಹ ರಾಜಸೂಯ ಮಹಾಯಾಗ, ಇದನ್ನು ನಮಗೆ ನಿರೂಪಣೆಯನ್ನು ಮಾಡಿಕೊಡುವಂತಹ ಒಂದು ಪರ್ವ ಅದು ಸಭಾಪರ್ವ. ಸುಮಾರು 100 ಅಧ್ಯಾಯಗಳಿಂದ ಕೂಡಿದಂತಹ ಪರ್ವ. 100 ಅಧ್ಯಾಯ ಅಂದರೆ ಒಂದು 5 ದಿನ ಅಂತ ಇಟ್ಟುಕೊಂಡ್ರೆ ದಿನಕ್ಕೆ 20 ಅಧ್ಯಾಯಗಳ ಸಂಗ್ರಹವನ್ನು ಮಾಡಿದರೆ 5 ದಿನಕ್ಕೆ 100 ಮುಗಿಯುತ್ತೆ. ಇನ್ನು ಬೇರೆ ಭೀಷ್ಮಾದಿ ಪರ್ವಗಳಾಗ್ಬಿಟ್ರೆ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಈ 4 ಪರ್ವಗಳನ್ನು 1.5 ಗಂಟೆಗೆ ಪ್ರವಚನ ಮಾಡಿ ಮುಗಿಸ್ಬೋದು. ಕಾರಣ ಏನು ಅಂದರೆ ಅವನು ಬಾಣ ಬಿಟ್ಟ ಹೊಡೆದ ಒಂದು ತಲೆ ಕಟ್ಟಿಸೋಯ್ತು ಅಂತಷ್ಟೇ. ಯುದ್ಧವನ್ನು ಮುಗಿಸೋದು ಬಹಳ ಸುಲಭ. ಆ 4 ಪರ್ವಗಳು ತುಂಬ ಈಸಿ. ಇನ್ನು ಅನುಶಾಸನ ಪರ್ವ ಅಂತ ಬರುತ್ತೆ, ತುಂಬ ವಿಸ್ತಾರವಾಗಿ 250 ಅಧ್ಯಾಯಗಳಷ್ಟು ದೀರ್ಘವಾಗಿ ಬಂದಂತಹ ಪರ್ವ. ಶಾಂತಿ ಪರ್ವ ಅಂತ ಬರುತ್ತೆ, ತುಂಬ ದೊಡ್ಡದಾಗಿ ಭೀಷ್ಮ ಧರ್ಮರಾಜನಿಗೆ ಉಪದೇಶವನ್ನು ಮಾಡುವಂತಹ ಪರ್ವಗಳು, ತುಂಬ ವಿಸ್ತಾರವಾದಂಥದ್ದು. ಕೆಲವು ಕಡೆ ಕೇವಲ ಕಥೆಗಳನ್ನು ಹೇಳ್ತಾರೆ, ಇನ್ನು ಕೆಲವು ಕಡೆ ಕೇವಲ ತತ್ವಗಳನ್ನು ಹೇಳ್ತಾರೆ, ಮತ್ತೆ ಕೆಲವು ಕಡೆ ಕಥೆಗಳ ಮಧ್ಯದಲ್ಲಿ ತತ್ವಗಳನ್ನು ಹೇಳ್ತಾರೆ. ಅದರಿಂದ ನಮಗೆ ಯಾವುದು ಬೇಕೋ, ಊಟಕ್ಕೆ ಅಂತ ಕೂತಿದ್ದಾಗ ಕೆಲವರಿಗೆ ಸ್ವೀಟ್ ಮಾತ್ರ ಇಷ್ಟ, ಕೆಲವರಿಗೆ ಸಾರು ಮಾತ್ರ ಇಷ್ಟ, ಕೆಲವರಿಗೆ ಹುಳಿ ಮಾತ್ರ ಇಷ್ಟ. ಅಂದ ಮಾತ್ರಕ್ಕೆ ನನಗೆ ಎಲೆಗೆ ಬರೀ ಸ್ವೀಟೇ ಹಾಕಿ ನಾನು ಊಟ ಮಾಡ್ಕೊಂಡು ಎದ್ದು ಹೋಗ್ತೀನಿ ಅಂತ ಯಾರು ಹೇಳಲ್ಲ. ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಾರೆ, ಅವ್ರಿಗೆ ಇಷ್ಟವಾದದ್ದನ್ನು ಚೆನ್ನಾಗಿ ತಿಂತಾರೆ. ಹಾಗೆ ಮಹಾಭಾರತ ನಿಮಗೆ ತತ್ವ ಬೇಕಾ, ತತ್ವ ಹೇಳುತ್ತೆ, ಕಥೆ ಬೇಕಾ, ಕಥೆ ಹೇಳುತ್ತೆ, ಜೋಕ್ಸ್ ಮಾಡಬೇಕಾ, ಜೋಕ್ ಮಾಡುತ್ತೆ, ಅದರ ಕೊನೆಯಲ್ಲಿ ಎಚ್ಚರಿಕೆ ಕೊಡುತ್ತೆ. ಇದೆಲ್ಲವನ್ನು ನೋಡಿ ನಕ್ಕು ಮನೆಗೆ ಹೋಗ್ಬೇಡಪ್ಪ. ಇದರಲ್ಲಿ ನೀನು ಯಾರು ಆಗಿದೆಯಾ, ನಿನ್ನಲ್ಲಿ ಯಾವುದೋ ಒಂದು ಗುಣ ಸೇರಿಕೊಂಡಿದೆ, ಆ ಗುಣವನ್ನು ತೆಗೆದು ಹೊರಗೆ ಹಾಕಿ ಒಳ್ಳೆಯ ಮನುಷ್ಯನಾಗಿ ಮನೆಗೆ ಹೋಗುವಂತ ಪಾಠ ಮಾಡೋದೇ ಮಹಾಭಾರತ ಬಂದ ಒಂದು ಉದ್ದೇಶ. ಅದರಲ್ಲಿ ಆದಿಪರ್ವದ ಕೊನೆ ಮಯ ಖಾಂಡವ ವನವನ್ನು ನಾಶ ಮಾಡ್ತಾರೆ ಕೃಷ್ಣ ಅರ್ಜುನ ಇಬ್ಬರು ಸೇರಿಕೊಂಡು. ಖಾಂಡವ ವನವನ್ನು ಮುಗಿಸಿದ ಮೇಲೆ ಯಾರನ್ನೂ ಬಿಡಬಾರದು ಅಂತ ಅಗ್ನಿ ಹೇಳಿದ್ದ. ನನಗಿಡೀ ಖಾಂಡವನ ನನಗೇ ಊಟ ಆಗಿ ಬರಬೇಕು, ಅದನ್ನು ಯಾರೂ ಬದುಕಬಾರದು. ಒಂದು ಪಶು, ಒಂದು ಪಕ್ಷಿ, ಒಂದು ಪ್ರಾಣಿ, ಒಂದು ಕ್ರಿಮಿ, ಕೀಟ, ಮರ ಯಾವುದೂ ಬದುಕಬಾರದು, ಎಲ್ಲವೂ ನನಗೆ ಅನ್ನ ಆಗಬೇಕು ಅಂತ ಕೇಳಿದ್ದ. ಇಂದ್ರ ಮಳೆಯನ್ನು ಕೊಟ್ಟರೂ ಕೂಡ ಅರ್ಜುನ ಕೃಷ್ಣದೇವರ ಅನುಗ್ರಹದಿಂದ ಅಗ್ನಿ ತಂದುಕೊಟ್ಟಂತಹ ಗಾಂಡೀವ ಧನುಸ್ಸಿನಿಂದ ಖಾಂಡವವನವನ್ನ ನಾಶ ಮಾಡಿಬಿಟ್ಟ. ಯಾವಾಗ ಖಾಂಡವವನ ನಾಶ ಆಯಿತೋ ಅಲ್ಲಿಂದ ಒಂದು 4-5 ಜನ ಬದುಕಿ ವಾಪಸ್ಸು ಬರ್ತಾರೆ. ಆ ಬದುಕಿ ವಾಪಸ್ಸು ಬಂದವರು ಕೆಲವು ಪಕ್ಷಿಗಳಿವೆ. ಅದಾದ ನಂತರದಲ್ಲಿ
ಅಶ್ವಸೇನ ಅಂತ ಅವನು, ಅಶ್ವಸೇನ ಅಂತವನನ್ನ ಅವನ ಹೆಂಡತಿ ನುಂಗು ಬಿಡ್ತಾಳೆ. ಸರ್ಪ ನುಂಗಿದಾಗ ಅರ್ಜುನ ಬಾಣ ಪ್ರಯೋಗ ಮಾಡಿದ, ಸತ್ತೋದು, ತಾಯಿ ಸತ್ತೋದರು. ಅರ್ಜುನನ ಮೇಲಿನ ಕೋಪದಿಂದ ಕರ್ಣನ ಬತ್ತಳಿಕೆ ಒಳಗೆ ಬಂದು ಸೇರಿಕೊಂಡ ಅನ್ನೋ ಕಥೆ ನಾವು ಕೇಳ್ತೀವಿ. ಕೊನೆಗೆ ಉಳಿದವನು ಯಾರು? ದೇವತೆಗಳ ಶಿಲ್ಪಿಯಾದಂತಹ ಮಯಾಸುರ ಅಂತ ಕರೀತೇವೆ. ಹಾಗೆ ದೇವತೆಗಳಿಗೆ ವಿಶ್ವಕರ್ಮನು, ಹಾಗೆ ದೈತ್ಯರಿಗೆ, ರಾಕ್ಷಸರುಗಳಿಗೆ ಶಿಲ್ಪಿಯಾಗಿರ್ತಕ್ಕಂಥವ್ನು, ಅವರಿಗೆ ಅರಮನೆ, ಮನೆ ಇತ್ಯಾದಿಗಳನ್ನೆಲ್ಲ ಕಟ್ಕೊಡ್ತಕ್ಕಂಥವ್ನು ಮಯಾಸುರ. ಒಳ್ಳೆ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾನೆ, ಬೆಳ್ಳಿ ಬಂಗಾರದ ಕೆಲಸ ಎಲ್ಲ ಮಾಡ್ತಾನೆ. ಅವನು ಬದುಕಿದ ಮೇಲೆ ಅವನನ್ನು ಕೊಂದು ಬಿಡಬೇಕು ಅಂತ ನೋಡಿದಾಗ ಕೃಷ್ಣ, ಸರಿಯಾಗಿ ಕೇಳುತ್ತಲ್ವ, ಅವನನ್ನ ಕೊಂದು ಬಿಡಬೇಕು ಅಂತ ನೋಡಿದಾಗ ಕೃಷ್ಣ ಕಾಪಾಡು ಅಂತ. ಕೃಷ್ಣ ಅಂತಾನೆ, ಕೊಲ್ಲಬೇಕಾದ ಧರ್ಮಪ್ಪ, ಕಾಪಾಡು ಅಂತ ಯಾರಾದ್ರೂ ಕೇಳಿಬಿಟ್ರೆ, ಕಾಪಾಡು ಅಂತ ಯಾರಾದ್ರೂ ಕೈ ಮುಗಿದು ಬಿಟ್ರೆ ಅವ್ರನ್ನ ಕಲ್ಲು ಹೊಡೆದು ಕೊಂದು ಬಿಡೋದಲ್ಲ. ನೋಡ್ತಾ ಇದೀವಲ್ಲ ಸುತ್ತಮುತ್ತ ಎಲ್ಲ ಕಡೆ, ನಮ್ಮವ್ರು ಜಾಸ್ತಿ ಆದ್ರು ನಿಮ್ಮವ್ರು ಕಡಿಮೆ ಆದ್ರು ಅಂದ್ರೆ ಬೆಂಕಿ ಹಚ್ಚಿ ಕೊಂದು ಬಿಡೋದೆ, ಬೆಂಕಿ ಹಚ್ಚೆ ಕೊಂದು ಬಿಡೋದು. ನಾವು ಜಾಸ್ತಿ ಆದ್ವಿ, ನಿಮ್ಮ ದೇವಸ್ಥಾನದ ಗಂಟೆ ನಮ್ಮ ಕಿವಿಗೆ ಬೀಳಬಾರ್ದು, ನಿಮ್ಮ ದೇವಸ್ಥಾನದ ಸ್ತೋತ್ರ ಮಾಡುವಂಥದ್ದು ನಮ್ಮ ಕಿವಿಗೆ ಬೀಳಬಾರ್ದು. ಯಾಕೆ? ನಾವು ಜಾಸ್ತಿ ಜನ ಇದ್ದೀವಿ, ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲ ಆರಂಭ ಆಗ್ತಾ ಇದೆ. ನಾವಿದ್ದಲ್ಲಿ ನೀವಿರಬಾರ್ದು, ನಾವು ನೀವು ಒಟ್ಟಿಗೆ ಇರಬೇಕು ಅಂತಂದ್ರೆ ನಮ್ಮದೇ ಡಾಮಿನೇಷನ್ ಆಗಿರ್ಬೇಕು ಅನ್ನುವಂಥ ಕಾಲದಲ್ಲಿ ಶರಣಾಗತರು ಯಾರೇ ಆಗಲಿ, ಶರಣಾಗತರು ಕಾಪಾಡು ಅಂತ ಕಾಲಿಗೆ ಬಿದ್ದ ತಕ್ಷಣದಲ್ಲೇ ಅವನು ಎಂಥ ಶತ್ರುವೇ ಆಗಲಿ ಕಾಪಾಡಿಬಿಡಬೇಕು, ರಕ್ಷಣೆ ಮಾಡಬೇಕು ಅನ್ನೋದು ಸನಾತನವಾದ ಧರ್ಮ. ಆ ಧರ್ಮ ತೋರಿಸಬೇಕು ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಬೇಡಪ್ಪ, ರಾಕ್ಷಸನೇ ಆಗಲಿ ಖಾಂಡವ ವನದಲ್ಲೇ ವಾಸ ಮಾಡ್ತಾ ಇರಲಿ, ಕೊಲ್ಬೇಡ, ಬದುಕಿಸ್ಬಿಡು. ಕೃಷ್ಣ ಹೇಳಿದ ಮೇಲೆ ಮುಗೀತು, ಬದುಕಿಸಿದ ಮೇಲೆ ಇಂದ್ರಪ್ರಸ್ಥ, ಆ ಇಂದ್ರಪ್ರಸ್ಥದ ಔಟ್ಸ್ಕರ್ಟ್ಸ್ನಲ್ಲಿ ಖಾಂಡವವನ ಸಮೂಲವಾಗಿ ನಾಶ ಆಯಿತು. ಖಾಂಡವವನ ನಾಶ ಆಗ್ತಾ ಇದ್ದಾಗೆ ಕಾಡೆಲ್ಲ ಹೋಯ್ತು, ಒಳ್ಳೆ ಜಾಗ ಆಯ್ತಲ್ಲಿ. ಏನು ಮಾಡಬೇಕು ಇವಾಗ? ಯಮುನಾ ತೀರದಲ್ಲಿ ಕೃಷ್ಣಾರ್ಜುನರಿಬ್ಬರೂ ಕೂಡ ಸಾಯಂಕಾಲ ಗಾಳಿ ವನವಿಹಾರ ಮಾಡ್ತಾ ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ಮಯ ಬಂದವನೇ ಕೃಷ್ಣದೇವರು ನಮಸ್ಕಾರ ಮಾಡಿದ. ಕೃಷ್ಣ, ನನ್ನ ಮನಸ್ಸಿಗೆ ಆಲೋಚನೆ ಬರ್ತಾ ಇದೆ, ನನಗೆ ಯಾರಾದರೂ ಉಪಕಾರ ಮಾಡಿಬಿಟ್ರೆ ಅಂಥವರಿಗೆ ಪ್ರತ್ಯುಪಕಾರವನ್ನು ಮಾಡಬೇಕು. ಸನಾತನ ಧರ್ಮ ಕೃತೇಚ, ಹನುಮಂತನ ಬಾಯಲ್ಲಿ ಬಂದ ಮಾತಿದು, ಕೃತೇಚ ಪ್ರತಿಕರ್ತವ್ಯ ಏಷ ಧರ್ಮ ಸನಾತನ. ನಮಗೆ ಯಾರು ಕಷ್ಟದಲ್ಲಿ ಸಹಾಯವನ್ನು ಮಾಡಿರ್ತಾರೆ ಆ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇರಬೇಕು. ಅದನ್ನ ಒಂದು ಗುಣ, ಅದನ್ನ ಕೃತಜ್ಞತೆ ಅಂತ ಕರೀತಾರೆ. ಯಾರು ಏನೇ ಸಹಾಯ ಮಾಡಲಿ, ಸಹಾಯ ಅಂದರೆ ಬರೀ ಹಣ ಸಹಾಯ ಮಾತ್ರ ಅಲ್ಲ. ದಾರಿಯಲ್ಲಿ ನಡೆದು ಹೋಗ್ತಾ ಇರ್ತೇವೆ, ತುಂಬ ಬಾಯಾರಿಕೆ ಆಯ್ತು, ಬಾಯಾರಿದವನಿಗೆ ಒಂದು ಲೋಟ ನೀರು ಕೊಟ್ಟು ಅವನ ಬಾಯಾರಿಕೆಯನ್ನು ಪರಿಹಾರ ಮಾಡಿದ ಮಹೋಪಕಾರವನ್ನು ನನಗೆ ಅವರ ಮನೆಯಲ್ಲಿ ಒಂದು ಲೋಟ ನೀರು ಕೊಟ್ಟರು ಅಂತ ಸ್ಮರಣೆ ಮಾಡಬೇಕು. ಅಧಿಕ ಮಾಸದ ಮಹಾತ್ಮದಲ್ಲಿ ಹೇಳುವಾಗ ಒಂದು ಕಥೆ ಹೇಳ್ತಾರೆ. ಒಬ್ಬ ಇದ್ದ, ಅವನ ಹತ್ರ ದುಡ್ಡಿಲ್ಲ. ಅಧಿಕ ಮಾಸದಲ್ಲಿ ಆ ದಾನ ಕೊಟ್ಟರು, ಈ ದಾನ ಕೊಟ್ಟರು, 250 ದಾನದ ಬಗ್ಗೆನೇ ಮಾತಾಡ್ತಾರೆ. ನನಗೆ ಆ ದಾನ ಮಾಡೋಕ್ಕಾಗಲ್ವಲ್ಲಪ್ಪ, ನಾ ಏನು ಮಾಡಲಿ ಅಂತ. ಅಧಿಕ ಮಾಸ ಮಹಾತ್ಮ ಪುಸ್ತಕ ತೆಗೆದು ನೋಡಿದ ಪುರಾಣದಲ್ಲಿ ಹೇಳಿದ್ದಾರೆ, ಬಾಯಾರಿದವರಿಗೆ ನೀರು ಕೊಟ್ಟು ಬಿಟ್ಟರು ಪುಣ್ಯ ಬರುತ್ತೆ. ಸರಿ, ಅವನೇನು ಮಾಡ್ದ? ಮನೆಯಲ್ಲಿ ಬಾವಿ ಇತ್ತು, ಬಾವಿಯಲ್ಲಿ ನೀರು ಸೇರ್ತಾ ಇದ್ದ, ಕೊಡದಪ್ಪನೆಗಳು ತುಂಬಿಸ್ತಾ ಇದ್ದ. ತುಂಬಿಸಿ ಬೀದಿಲಿ ನಿಂತ್ಕೊಂಡು ನೀರು ಬೇಕಾ ಅಂತ ಯಾರೇ ಮನೆ ಮುಂದೆ ಬರಲಿ ಅವರು ನೀರು ಕೊಡ್ತಿದ್ದ. ಮನೆ ಎದುರಿಗೆ ಒಂದು ತೊಟ್ಟಿ ಮಾಡಿದ್ದ ಪ್ರಾಣಿಗಳಿಗೆ ಅಂತ, ಒಂದು ಬಟ್ಟಲಲ್ಲಿ ಕಟ್ಟೆ ಮೇಲೆ ನೀರು ಹಾಕಿಟ್ಟಿದ್ದ ಕಾಗೆಗಳಿಗೆ, ಪಕ್ಷಿಗಳಿಗೆ ಅಂತ. ಸರಿ, ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಇಂದ್ರಾದಿ ದೇವತೆಗಳೆಲ್ಲ ಬರ್ತಾರೆ. ಒಂದು ಇಂದ್ರಾಗ್ನಿ ಇಬ್ರು ಅವನ ಬಾವಿಯನ್ನೇ ಖಾಲಿ ಮಾಡಿ ಹೊರಟೋರು. ಖಾಲಿ ಮಾಡಿ ಹೋದ್ರೆ ಇನ್ನೂ ನೀರು ಬೇಕು ಅಂತ ಬಂದ್ರು ಅವರೆಲ್ಲ. ಏನ್ ಮಾಡ್ದ ನೀರಿಗವನು ಅಂತಂದ್ರೆ ಮತ್ತೆ ದೇವರನ್ನು ಪ್ರಾರ್ಥನೆ ಮಾಡಿದ, ಸ್ವಾಮಿ, ನನ್ನ ಹತ್ರ ದುಡ್ಡಿಲ್ಲ, ದಾನ ಮಾಡಕ್ ನನ್ನ ಹತ್ರ ಇದ್ದಿದ್ದು ಒಂದೇ ಬಾವಿ, ನನ್ನ ಹಣೆ ಬರ ಸರಿಯಾಗಿತ್ತೋ ಇಲ್ವೋ, ನಾನು ದಾನ ಮಾಡ್ತೀನಲ್ಲ ಅಂತ ದೃಷ್ಟಿಯಾಗಿ
ಬಾವಿನೇ ಹಿಂಗೋಯ್ತು, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಅವನು ನೀರು ದಾನ ಮಾಡಿದ ಪುಣ್ಯಕ್ಕೆ ಆ ಬಾವಿ ತುಂಬ ಮತ್ತೆ ಅಮೃತ ರಸ ಬಂದು ಅದರಿಂದ ಇಂದ್ರಾದಿಗಳಿಗೆ ಕೊಟ್ಟ ಅಂತ ಪುರಾಣದಲ್ಲಿ. ಅಮೃತ ರಸ ಬಂದಿದ್ದ ಕಥೆ ಪಕ್ಕಕ್ಕಿಟ್ರೆ ಅವನ ಮನಸ್ಥಿತಿ ಯಾವುದು? ದಾನ ಮಾಡಬೇಕು. ನನಗೇನು ಕೊಡೋಕ್ಕಾಗಲ್ಲ, ನನ್ನ ಹತ್ರ ಏನಿಲ್ಲ, ನಾನು ಬಡವ. ದೇವರು ಬಡವರನ್ನ ಯಾರನ್ನೂ ಉಳಿಸಲ್ಲ, ಅವರವರಿಗೆ ಯೋಗ್ಯವಾದದ್ದನ್ನು ಕೊಟ್ಟೇ ಕೊಡ್ತಾರೆ. ಅದರಿಂದ ಒಂದು ನೀರನ್ನ ಕೊಟ್ಟು ಬಾಯಾರಿಕೆಯನ್ನ ಪರಿಹಾರ ಮಾಡಿದ ವ್ಯಕ್ತಿಗಳ ಉಪಕಾರವನ್ನು ನಾವೇನು ಮಾಡಬೇಕು? ಸ್ಮರಣೆ ಮಾಡಬೇಕು. ಅದನ್ನ ಕೃತಜ್ಞತಾ ಅಂತ ಕರೀತಾರೆ. ಆದರೆ ಕೃತಜ್ಞ ಅನ್ನುವ ಜಾಗದಲ್ಲಿ ಘ್ನ ಅನ್ನುವ ಅಕ್ಷರವನ್ನ ಸೇರಿಸಿಬಿಟ್ರೆ ಏನಾಗುತ್ತೆ? ಅವನೇಳ್ರಿ ಮಾಡ್ದ, ಜಾಸ್ತಿ ಆಗಿತ್ತು ಮಾಡ್ದ, ಏನು ಅದನ್ನ 24 ಗಂಟೆ ಹೇಳ್ಕೊಂಡು ತಿರುಗಾಡ್ತಿರೋದ? ಇವನ ಹತ್ರ ಇಲ್ಲದೇ ಇದ್ದಾಗ ಕೈ ಹಿಡಿದ್ನಲ್ಲ, ಬೇಡಿದನಲ್ಲ, ನನ್ನ ಹತ್ರ ಇಲ್ಲ ಉಪಕಾರ ಮಾಡಿ ಸಹಾಯ ಮಾಡಿ ಅಂತ ಬೇಡುವಾಗ ಬಗ್ಗಿದ ಬೆನ್ನು ಇಸ್ಕೊಂಡು ಲೈಫಲ್ಲಿ ಸೆಟ್ಲ್ ಆದ ಮೇಲೆ ತನಗೆ ಉಪಕಾರ ಮಾಡಿದ ವ್ಯಕ್ತಿ ಎದುರಿಗೆ ಹೋದಾಗ ಅವನನ್ನು ಸ್ಮರಣೆ ಮಾಡುವಾಗ ನಾಲಿಗೆ ಬರಲ್ಲ, ಎದೆ ಸೆಟ್ಟಿಸಿ ಮಾತಾಡ್ತಾನೆ. ಅವನು ಏನ್ರಿ ಜಾಸ್ತಿ ಆಗಿತ್ತು ಕೊಟ್ಟ ಬಿಡ್ರಿ, ಅದೇನು ಮಹಾ ಉಪಕಾರ. ಶಾಸ್ತ್ರ ಆದೇಶ ಮಾಡುತ್ತೆ, ಪ್ರತಿಯೊಂದು ಪಾಪಗಳಿಗೆ, ಪ್ರತಿಯೊಂದು ತಪ್ಪುಗಳಿಗೆ ಪಶ್ಚಾತ್ತಾಪ ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಒಂದು ತಪ್ಪಿಗೆ ನಾವು ಏನೇ ಮಾಡಿದ್ರು ಕೂಡ ಪ್ರಾಯಶ್ಚಿತ್ತ ಅಂತ ಅನ್ನೋದಿಲ್ವಂತೆ. ಯಾವುದಕ್ಕೆ? ಕೃತಜ್ಞತೆ, ಉಪಕಾರವನ್ನ ಮರೆಯೋದು, ಮಾಡಿದ ಸಹಾಯವನ್ನ ಮರೆಯೋದು. ಒಬ್ಬರ ಮನೆಯಲ್ಲಿ ಊಟ ಮಾಡಿಕೊಂಡು ಬಂದರೆ ಆ ಋಣ ತೀರಿಸಕ್ಕಾಗಲ್ಲ ನಮಗೆ. ಅನ್ನದ ಋಣ, ನೀರಿನ ಋಣ, ಉಪ್ಪಿನ ಋಣ, ವಿದ್ಯೆಯ ಋಣ, ಕಷ್ಟದಲ್ಲಿ ಸಹಾಯ ಮಾಡಿದ ವ್ಯಕ್ತಿಗಳ ಋಣ, ಪ್ರಾಣ ಹೋಗುತ್ತೆ ಅನ್ನುವಾಗ ಅನ್ನ ಕೊಟ್ಟು ಕಾಪಾಡಿದ ವ್ಯಕ್ತಿಗಳ ಋಣ ಯಾವತ್ತಿಗೂ ತೀರಿಸ್ಲಿಕ್ಕಾಗೋದಿಲ್ಲ. ದೊಡ್ಡ ಪಾಠ. ರಾಕ್ಷಸನಾಗಿದ್ದರೂ ಕೂಡ ಮಯ ಮಾಡುವಂತಹ ಪಾಠ. ಕೃಷ್ಣ, ನನ್ನ ಬದುಕನ್ನು ನೀವು ಕೊಟ್ರಿ, ವಾಪಸ್ ನನಗೆ ಆಯುಷ್ಯವನ್ನು ಕೊಟ್ರಿ, ನಾನು ಏನು ಮಾಡೋದ್ರಿಂದ ನಿಮಗೆ ಉಪಕಾರವನ್ನು ಮಾಡಿದಾಗುತ್ತೆ, ದಯಮಾಡಿ ತಗೊಳ್ಬೇಕು ಅಂತಂದಾಗ ಅರ್ಜುನ ಹೇಳ್ತಾನೆ, ನಂದೊಂದು ವ್ರತ ಇದೆ ಕಣಯ್ಯ. ಏನಪ್ಪ ನಿನ್ನ ವ್ರತ ಅಂದರೆ ನನಗೆ ಸಹಾಯ ಮಾಡೋದಷ್ಟೇ ನಂದು. ಅವನೇನಾದರೂ ನನಗೆ ಸಹಾಯ ಮಾಡಿದೆ ತಗೋ ಅಂತ ಕೊಟ್ಟರೆ ನಾನು ಸಿಟ್ಟು ಬಂದ್ಬಿಡುತ್ತೆ. ನನಗೆ ಪ್ರತ್ಯುಪಕಾರ ಅನ್ನುವ ಶಬ್ದ ನನ್ನ ಕಿವಿಗೆ ಬಿಡಬಾರ್ದು. ಅರ್ಜುನನ್ ಕೆಲವು ಸಲ ದೇವರು ಏನು ಮಾಡ್ತಾನೆ, ಅರ್ಜುನನ ತಲೆ ಮೇಲೆ ಕುಡ್ತಾನೆ. ಓವರಾಗಿ ಆಡಬೇಡಯ್ಯ, ನಾನಿದ್ರೆ ನೀನು, ನಾನಿಲ್ಲ ಅಂದ್ರೆ ನೀನಿಲ್ಲ, ಮರಿಬೇಡ ಅಂತ ಅರ್ಜುನನ್ನ ಕೆಲವು ಸಲ ಅರ್ಜುನ ಯಾವುದು ರೆಪ್ರೆಸೆಂಟ್ ಮಾಡ್ತಾನೆ ಹೇಳಿ? ಶ್ರವಣ, ಮನನ, ನಿಧಿಧ್ಯಾಸನ ಅಲ್ವಾ? ಶ್ರವಣ ಮಾಡ್ತಾ ಇದ್ದ, ಒಂದು ಸಲ ಭಾಗವತ ಪ್ರವಚನವನ್ನು ಕೇಳ್ತಾ ಇದ್ದ ಹಾಗೇನೆ ಶ್ರದ್ಧೆ ಬರುತ್ತೆ. ಭಾಗವತಾದಿ ಗ್ರಂಥಗಳನ್ನು ಪೂರ್ಣ ಕೇಳಿದ್ವಿ. ಈ 2ನೇ ಸಲ ಭಾಗವತ ಗ್ರಂಥವನ್ನ ಪ್ರವಚನ ಆಗುತ್ತೆ ಬನ್ನಿ ಅಂತ ಕರೆದಾಗ ನಾನು ಒಂದ್ಸಲ ಆಗಲೇ ಕೇಳಿಬಿಟ್ಟಿದ್ದೇನೆ, ಆಚಾರ್ಯ ಹೇಗೆ ಹೇಳ್ತಾರೋ ಅಂತ ಪರೀಕ್ಷೆ ಮಾಡಕ್ಕೆ ಹೋಗೋಣ ಅಂತ ಮನಸ್ಸಲ್ಲಿ ಬಂದ್ಬಿಟ್ರೆ ಏನಾಯ್ತು ನಮಗಲ್ಲಿಗೆ? ಅಹಂಕಾರ. ಕೇಳಿದ್ದಿ, ಅಧ್ಯಯನ ಮಾಡಿದ್ದಿ, ಮನನ ಮಾಡಿದ್ದಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಅಧ್ಯಯನ ಮಾಡಿದ್ದು ಎಲ್ಲಿ ಹೋಗ್ಬೇಕು? ಓದಿದ್ದು ಮನಸ್ಸೊಳಗೆ ಇಳಿಬೇಕು, ಹೊರಗೆ ಕಾಣದೇ ಇರುವ ಕೊಂಬುಗಳಾಗಿ ಬರಬಾರದು ಅಧ್ಯಯನ ಮಾಡಿದ್ದು. ಆದ್ದರಿಂದ ಅರ್ಜುನ ಈ 3ಕ್ಕೆ ಪ್ರತಿನಿಧಿ. ಆದ್ದರಿಂದ ಅವಾಗವಾಗ ನಾನು 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 ಅಂತ ಇರ್ತಾನೆ. ಅವನ ತಲೆ ಕುಟ್ಟಬೇಕು ಕೃಷ್ಣ ಒಂದ್ಸಲ ಅಶ್ವಮೇಧ ಯಾಗ ಮಾಡಬೇಕು ಅಂತ ಕೂತ. ಅವನ ಅಶ್ವಮೇಧ ಯಾಗ 1 ವರ್ಷ ಅಲ್ಲ, ಒಂದೇ ದಿನದ ಅಶ್ವಮೇಧ ಯಾಗ ಕೃಷ್ಣ ಮಾಡಿದ್ದು. ಅಶ್ವಮೇಧ ಯಾಗ ಮಾಡುವಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ಸ್ವಾಮಿ ನನ್ನ ಮನೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಹಾರು ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ, ಹೆರಿಗೆ ರೂಮ್ನಲ್ಲಿ ಮಗು ಅಳೋ ಶಬ್ದ ಬರುತ್ತೆ, ಬಾಗಿಲು ತೆಗೆದು ನೋಡಿದ್ರೆ ಮಗು ಇಲ್ಲ, ಏನಾಗುತ್ತೆ ಗೊತ್ತಿಲ್ಲ, ಕೃಷ್ಣ ಕಾಪಾಡು ನೀನು ಅಂತ ಬಂದ. ಅಯ್ಯೋ ನಾನು ಯಜ್ಞ ದೀಕ್ಷಿತನಾಗಿದ್ದೇನಪ್ಪ, ನಾನೇನು ಕಾಪಾಡಲಯ್ಯ ನಿನ್ನ ಅಂತ ಅಂದ ಅರ್ಜುನ. ಅಂದ ಛೇ, ನನಗೆ ಅವಮಾನ ಆಯ್ತಲ್ಲ, ನನ್ನಂಥವುದನ್ನ ಕೃಷ್ಣ ಪಕ್ಕದಲ್ಲಿ ಇಟ್ಟುಕೊಂಡು ಕಾಂಡೀವಿ, ಧನಂಜಯ, ಸವ್ಯಸಾಚಿ ಅಂತ ನನ್ನನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಬರೋಕ್ಕಾಗಲ್ವಲ್ಲ ಅಂತನಲ್ಲ. ನನ್ನ ಬಗ್ಗೆ ಕೃಷ್ಣನಿಗೆ ಗೊತ್ತಿಲ್ವ? ಕೃಷ್ಣ ನಾನು ಹೋಗ್ತೀನಿ. ಕೃಷ್ಣ ಅಂತಾನೆ, ನಿನ್ ಕೈಲಿ ಆಗುತ್ತೇನಯ್ಯ, ಮಾತು ಕೂಡ ದೊಡ್ಡದಲ್ಲ, ನಿನ್ ಕೈಲಾಗುತ್ತಾ? ನಾನು ಯಾರು, ಅಂತಂಥವ್ರನ್ನ ಕೊಂದು ಇಂಥವ್ರನ್ನ ಕೊಂದವರು ಅಂತ ಓಡ್ದ. ಮನೆಯ ಸುತ್ತ ಬಾಣದ ಕೋಟೆಯನ್ನು ಕಟ್ಟದ. ಇನ್ನೇನು ಹೆರಿಗೆ ಆಗಬೇಕು,
ಬಿಲ್ಲು ಬಾಣ ರೆಡಿಯಾಗಿ ಇಟ್ಕೊಂಡಿದ್ದಾನೆ. ಮಗು ಹುಟ್ಟಿತು, ಮಗು ಹಾರೋಯ್ತು. ಎಲ್ಲಿ ಬಾಣ ಬಿಡೋದು, ಏನು ಕಥೆ? ಆ ಬ್ರಾಹ್ಮಣ ಬಂದು ಬಾಯಿಗೆ ಬಂದಾಗ ಕೊಚ್ಕೊಂಡಿಯಲ್ಲಯ್ಯ, ಕೆಲಸ ಮಾಡಬೇಕು, ಮಾಡಿ ತೋರಿಸ್ಬೇಕು, ಅವಾಗ ಪೌರುಷಕ್ಕೆ ಬೆಲೆ. ನಿನ್ಗೇನು ಪೌರುಷ ಇಲ್ಲ ಅಂತ ಹತ್ಕೊಂಡ್ಬಂದ ಕೃಷ್ಣನ ಹತ್ರ. ಕೃಷ್ಣ ಕಾಪಾಡು, ಕೃಷ್ಣ ಕರ್ಕೊಂಡು ಹೋಗಿ ಮಗುನ ಕರ್ಕೊಂಡು ಬಂದ ಅಂತ ಕಥೆ. ಆದ್ದರಿಂದ ಅರ್ಜುನನನ್ನು ಒಂದೊಂದು ಸಲ ಅಹಂಕಾರ ಅಂತ ಅನ್ನೋದು ಬಿಡೋದಿಲ್ಲ. ನನಗೇನು ಬೇಡ, ಮತ್ತೆ ಯಾರಿಗೆ ಕೊಡಬೇಕು? ಕೃಷ್ಣನಿಗೇನಾದರೂ ಬೇಕಾದರೆ ಕೊಡು. ಒಂದು ಬಾಯಲ್ಲಿ ಬಂದ ನೋಡಿ ಅವನು. ಕೃಷ್ಣನಿಗೇನಾದರೂ ನೀನು ಕೊಟ್ಟರೆ, ಕೃಷ್ಣನಿಗೆ ಯಾವುದು ಬೇಕೋ ಅದನ್ನು ನೀನು ಕೊಟ್ಟರೆ ನನಗೆ ಕೊಟ್ಟ ಹಾಗೆ. ಅವನು ಕೃಷ್ಣನಿಗೆ ಕೊಡೋವಂಥವ್ರು. ಇನ್ನೊಂದ್ಸಲ ಹೀಗೆ ಧನಂಜಯ ಅಲ್ವ ಅರ್ಜುನ, ಉತ್ತರ ದಿಗ್ವಿಜಯವನ್ನೆಲ್ಲ ಮಾಡ್ಕೊಂಡು ದುಡ್ಡನ್ನು ಗೆದ್ಕೊಂಡು ಬಂದವನು. ಕೃಷ್ಣನಿಗೆ ನಾನೇನೋ ಕೊಡ್ತೀನಿ ಅಂತ ಹೊರಟ. ಕೃಷ್ಣ ಅಂತಾನೆ, ನನಗೇನೂ ಬೇಡ, ನನಗೇನೂ ಬೇಡ. ನೀನು ಪಾಂಡವರಿಗೋಸ್ಕರವಾಗಿ ಏನಾದರೂ ರೆಡಿ ಮಾಡಿಕೊಡು. ಪಾಂಡವರಿಗೋಸ್ಕರವಾಗಿ ಒಂದು ಸಭಾಭವನವನ್ನು ನೀನು ನಿರ್ಮಾಣ ಮಾಡಿಕೊಡ್ಬೇಕು. ಬೇರೆ ಇನ್ನೇನೂ ಬೇಡ. ನಾನು ಕೇಳೋದು ಒಂದೇ, ಪಾಂಡವರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ. ಅರ್ಜುನ ಅಂತಾನೆ, ಕೃಷ್ಣನಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ. ಹಾಗಿರ್ಬೇಕು ಭಾವ. ಅಹಂಕಾರದ ಬುದ್ಧಿ ಸ್ವಲ್ಪ ಆ ಲೆವೆಲ್, ಮೇಲಿನ ಲೆವೆಲ್ ತೋರಿಸೋದು ಇತ್ಯಾದಿ ಕಥಾಭಾಗಗಳನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಪಾಂಡವರು ಕೃಷ್ಣದೇವರ ಮೇಲೆ ಮಾಡ್ತಾ ಇದ್ದ ಭಕ್ತಿ ಏನು ಅಂತ ಗೊತ್ತಾಗುತ್ತೆ. ಕೃಷ್ಣ ಪಾಂಡವರ ಮೇಲೆ ತೋರಿಸ್ತಾ ಇದ್ದ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ಮಯ ದೈತ್ಯ ಶಿಲ್ಪಿ ಏನು ಬೇಕಾದರೂ ಮಾಡಿಕೊಡ್ತಾನೆ, ಏನು ಬೇಕಾದರೂ ಮಾಡಿಕೊಡ್ತಾನೆ. ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅರ್ಜುನ ಕೃಷ್ಣ. ನಮಗೇನಾದರೂ ಒಳ್ಳೆಯ ಪದಾರ್ಥ ಬಂದರೆ, ನಾವು ಒಂದು ಬಂಗಾರ ಕೊಂಡ್ಕೊಂಡು ಬಂದರೆ, ಒಂದು ವಸ್ತ್ರ ತಗೊಂಡ್ರೆ, ಒಂದು ಒಳ್ಳೆ ಊಟ ಮಾಡ್ತಾ ಇದ್ರೆ, ದೇವರೇ ನೂರಾರು ಜನದಲ್ಲಿ ಈ ಭಾಗ್ಯ ನನಗೆ ಕೊಟ್ಟಿದ್ದೆ. ನೂರಾರು ಜನಕ್ಕೆ ಅನ್ನ ಇಲ್ಲ, ನೂರಾರು ಜನಕ್ಕೆ ವಸ್ತ್ರ ಇಲ್ಲ, ನೂರಾರು ಜನಕ್ಕೆ ಆಭರಣದ ಭಾಗ್ಯ ಇಲ್ಲ, ನನಗೆ ಕೊಟ್ಟಿದ್ಯಾ ಸ್ವಾಮಿ. ಇದು ನೀನು ಕೊಟ್ಟ ಪ್ರಸಾದ. ಆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಳ್ತೇನೆ ಅನ್ನೋ ಭಾವನೆಯಿಂದ ಅದೆಲ್ಲ ಸ್ವೀಕಾರ ಮಾಡಿಕೊಂಡ್ರೆ ಪದಾರ್ಥ ಪಾಂಡವರಲ್ಲಿ ಉಳಿದ ಹಾಗೆ ಶಾಶ್ವತವಾಗಿ ಉಳಿಯುತ್ತೆ. ಇಲ್ಲ ನಂದು ಅಂತ ಅಂದ್ಕೊಂಡ್ರೆ ದುರ್ಯೋಧನನಿಗೆ ನಾಶವಾದ ಹಾಗೆ ಸಂಪತ್ತು ನಾಶ. ಕೃಷ್ಣ ಏನು ಮಾಡ್ತಾನೆ? ಪಾಂಡವರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ ಅಂತ. ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಿದರೆ, ತಿನ್ನೋರು ನಾವೇ. ಅಡುಗೆ ಅವರು ಸ್ವೀಟ್ ಮಾಡ್ತಾರೆ ಅಡುಗೆ ಮನೆಯಲ್ಲಿ, ತಗೊಂಡು ಹೋಗಿ ದೇವರ ಮುಂದೆ ಇಡ್ತೇವೆ. ಅಕಸ್ಮಾತ್ ಬಾಗಿಲು ಹಾಕಿರ್ತೇವೆ ನೈವೇದ್ಯ ಮಾಡುವಾಗ, ನೈವೇದ್ಯ ಮಾಡಿ ಬಾಗಿಲು ತೆಗೆದು ಪದಾರ್ಥ ತಟ್ಟೆ ಖಾಲಿ ಹಾಕಿಬಿಟ್ರೆ ನಾಳೆಯಿಂದ ನೈವೇದ್ಯ ಮಾಡೋದೇ. ಅಕಸ್ಮಾತ್ ದೇವರೇನಾದರೂ ತಿಂದುಬಿಟ್ಟೆ ಆದರೆ ನಾವು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿಸೋದು ಯಾಕೆ ಹೇಳಿ? ಅವರೇ ಅಂದ್ಬಿಡ್ತಾರೆ, ರಸೀದಿ ಕೆಳಗಿರುತ್ತೆ, ನಿಮ್ಮ ಮನೆಯಿಂದಲೇ ಡಬ್ಬಿಗಳನ್ನು ತರತಕ್ಕದ್ದು, ಪಂಚಾಮೃತ ಬೇಕು ಅಂದರೆ. ನಾವು ಹಾಲು ಅಭಿಷೇಕ ಮಾಡ್ತಾ ಇರುವಾಗ ಹಾಲು ಕೆಳಗೆ ಬರಲಿಲ್ಲ. ಹನುಮಪ್ಪ ಜೇನುತುಪ್ಪ ಕುಡ್ದ, ಗಣಪ್ಪ ಹಾಲು ಕುಡ್ದ ಅಂತೆಲ್ಲ ಬರುತ್ತಲ್ಲ. ಹಾಗೆ ಪಂಚಾಮೃತ ಅಭಿಷೇಕ ಮಾಡಬೇಕಾದ್ರೆ ಪಂಚಾಮೃತ ಪದಾರ್ಥಗಳು ಎಲ್ಲವೂ ಕೂಡ ದೇವರೇ ನನಗೆ ತಾನೇ ಅಭಿಷೇಕ ಮಾಡಿ ನಿನಗ್ಯಾಕೆ ಅಂತ ಅವನೇ ಕುಡಿದು ಬಿಟ್ರೆ ಪಂಚಾಮೃತನೂ ಇಲ್ಲ, ನೈವೇದ್ಯನೂ ಇಲ್ಲ. ಪಂಚಾಮೃತ ಅಭಿಷೇಕ ಮಾಡೋದು ಯಾರಿಗೆ? ನಾವು ಪಂಚಾಮೃತ ಕುಡಿಯೋಕ್ಕೆ. ನೈವೇದ್ಯ ಮಾಡೋದು ಯಾಕೆ? ಇಂಥ ಸ್ವೀಟ್ ಮಾಡ್ರಿ ಇಂಥ ಹಬ್ಬಕ್ಕೆ. ದೇವರೇ ತಿನ್ನಲ್ಲ, ತಟ್ಟೆ ತಗೊಂಡೋಗ ಅವನ ಮುಂದೆ ತೋರಿಸಿ ನಾವು ತಿನ್ನೋದು. ಯಾರಾದರೂ ತೀರ್ಕೊಂಡ್ರೆ ಅವ್ರ ಹೆಸರಲ್ಲೇ ಅಂತ ಅವ್ರಿಗೆ ಅದಿಷ್ಟ ಇವ್ರಿಗೆ ಇದಿಷ್ಟ ಅಂತ ಅವ್ರ ಹೆಸರು ಮಾಡ್ಕೊಂಡು ತಿಂತಾ ಇರ್ತೀವಿ ನಾವು. ಹಾಗಿರ್ಬೇಕಾದ್ರೆ ಹಬ್ಬ ಅಂದರೆ ಬಿಡ್ಬೇಕಾ? ಸ್ವಾಮಿ ಏನಾದರೂ ಸ್ವೀಕಾರ ಮಾಡ್ಕೊಂಡ್ಬಿಟ್ರೆ ನಾವು ನೈವೇದ್ಯ ಮಾಡ್ತೀವ? ಖಂಡಿತ ಮಾಡಲ್ಲ, ಖಂಡಿತ ಮಾಡಲ್ಲ. ಸ್ವಾಮಿ ಕರುಣಾಳು. ನಾವು ಕಷ್ಟಪಟ್ಟು ಅವನ ಅನುಗ್ರಹದಿಂದ ಸಂಪಾದನೆ ಮಾಡಿದ ಪದಾರ್ಥವನ್ನು ನೈವೇದ್ಯ ಮಾಡಿದರೆ ಸಂತೋಷದಿಂದ ನೋಡ್ತಾನೆ. ನಾನು ಕೊಟ್ಟ ಅನ್ನವನ್ನು ನನಗೆ ತೋರಿಸಿ ತಿಂದನಲ್ಲ, ಇನ್ನೂ 4 ಜನಕ್ಕೆ ಅನ್ನ ಹಾಕುವ ಭಾಗ್ಯ ಅವನಿಗೆ ಬರಲಿ ಅಂತ ಆಶೀರ್ವಾದ ಮಾಡ್ತಾನೆ ಭಗವಂತ ಕೃಷ್ಣ. ಅದೇ ಮಾಡಿ ಅವನಿಗೇನೂ ಬೇಕಾಗಿಲ್ಲ. ನಮ್ಮ ದುಡ್ಡು ಬೇಡ, ನಮ್ಮ ಅಭಿಷೇಕ ಬೇಡ, ನಮ್ಮ ಅಲಂಕಾರ ಬೇಡ, ನಮ್ಮ ಕವಚ ಬೇಡ, ನಮ್ಮ ಕುಂಡಲ ಬೇಡ, ನಮ್ಮ ರಥೋತ್ಸವ ಬೇಡ, ನಮ್ಮ ವೈಭವ ಬೇಡ, ಏನೂ ಬೇಡ. ನನ್ನ ಹೆಸರು ಹೇಳ್ಕೊಂಡು ಹಬ್ಬ ಮಾಡ್ರಿ, ಊಟ ಮಾಡ್ರಿ, ನನ್ನ ಹೆಸರು ಹೇಳಿ ರಥೋತ್ಸವ ಅಂತ 100 ಜನ ಸೇರಿ ಭಕ್ಷ್ಯಭೋಜ್ಯ ಮಾಡ್ಕೊಂಡು ತಿನ್ನಿ. ಸ್ವಾಮಿ ಅದೇ ಒಂದು ಕೊಟ್ಟರೆ ದೇವರಿಗೆ ಅನಂತ ಮಾಡಿ ಕೊಡ್ತಾರೆ.
ಆದರೆ ನಮಗೆ ತಗೊಳಕ್ಕೆ ಎಷ್ಟು ಕೈ ಇದೆ? ಎರಡೇ. 25 ತೂತ ಇದೆ ಕೈಯಲ್ಲಿ. ಏನು ಮಾಡೋದು? ದೇವರು ಕೊಟ್ಟರೆ ಅನಂತ ಕೈಗಳಿಂದ ಕೊಡ್ತಾನೆ, ನಾವು ತಗೊಳ್ಳೋದು ಎರಡೇ ಕೈ. ಆ ಭಾವನೆ ನಮ್ಮಲ್ಲಿದ್ದಾಗ ಅಹಂಕಾರಕ್ಕೆ ಅವಕಾಶವೇ ಇಲ್ಲ. ಪಾತ್ರೆ ತುಂಬ ಪದಾರ್ಥ ಇದ್ರು ಹೊಟ್ಟೆ ತುಂಬ ತಿನ್ನೋದಷ್ಟೇ, ಪಾತ್ರೆ ಖಾಲಿ ಆಗೋಷ್ಟು ಯಾರು ತಿನ್ನ. ಯೋಗ್ಯತೆ ಇದ್ದಷ್ಟು ಯೋಗ್ಯ ದೈವಮಿಹ ಭಾಗ್ಯ ದೈವಮಿಹ ಯೋಗ್ಯತಾಂಗಂ. ಹಣೆ ಬರ ಎಷ್ಟಿರುತ್ತೋ ಅಷ್ಟು ಮಾತ್ರ ಪದಾರ್ಥ ಉಳಿಯುತ್ತೆ. ಆ ಪದಾರ್ಥ ಬಂದಾಗ ದೇವರಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಿಕೊಳ್ಬೇಕು, ದೇವರು ಕೊಡ್ತಾನೆ ಅಂತ ಮಯಾಸುರನಿಗೆ ದೇವರು ಆದೇಶ ಮಾಡಿದ. ಹೇಗೆ ಇಂದ್ರಾದಿ ದೇವತೆಗಳಿಗೆ ಸುಧರ್ಮ ಅಂತ ಸಭೆ ಇದೆಯೋ, ಬ್ರಹ್ಮದೇವರಿಗೆ ವೈಜಯಂತ ಅಂತ ಯಾವ ರೀತಿಯಲ್ಲಿ ಸಭಾಭವನ ಇದೆಯೋ, ಅದೇ ರೀತಿ ಮನುಷ್ಯಲೋಕದಲ್ಲಿ ಈ ಥರ ಸಭಾಭವನ ಇರಬಾರ್ದು, ಯಾರೂ ಕಲ್ಪನೆ ಮಾಡಿಕೊಂಡಿರಬಾರ್ದು. ಆ ಥರ ಸಭಾಭವನವನ್ನು ನಿರ್ಮಾಣ ಮಾಡಿಕೊಡ್ಬೇಕು ನೀನು ಅಂತ ಮಯಾಸುರನಿಗೆ ಭಗವಂತ ಆದೇಶ ಮಾಡಿ ಕಳಿಸ್ದ. ಮಯ ಅಂತಾನೆ, ಈಗಿನ್ನೂ ಬೆಂಕಿಯಿಂದ ಫೈರ್ ಆಕ್ಸಿಡೆಂಟಿಂದ ಎಸ್ಕೇಪ್ ಆಗಿ ಬಂದಿದ್ದೇನೆ ಸ್ವಾಮಿ, ಸ್ವಲ್ಪ ರೆಸ್ಟ್ ತಗೊಳ್ತೀನಿ ನಾನು. ತಗೊಳ್ಳಪ್ಪ, ನಮಗೆ ಅರ್ಜೆಂಟೇನಿಲ್ಲ, ನಿನಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಸಭಾ ನಿರ್ಮಾಣ ಮಾಡಿಕೊಡು ಅಂತ ಆದೇಶ ಮಾಡಿ ಮಯಾಸುರನ್ನ ಕಳಿಸ್ಬಿಡು. ಕಳಿಸಿದ ಮೇಲೆ ಕೃಷ್ಣ ವಾಪಸ್ ಬಂದ ಇಂದ್ರಪ್ರಸ್ಥಕ್ಕೆ. ವಾಪಸ್ ಬಂದರೆ ಇವತ್ತು ಹೊರಡ್ತೇನೆ ಊರಿಗೆ ಅಂತಾನೆ ಕೃಷ್ಣ. ಧರ್ಮರಾಜ ಲಗೇಜ್ ಪ್ಯಾಕ್ ಮಾಡ್ಕೋ ಅಂತಾನೆ. ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು ಅನ್ನುವಾಗ ಕುಂತಿ ಕಣ್ಣ ನೀರಾಗ್ತಾಳೆ, ಕೃಷ್ಣ ಹೋಗ್ತೇನೋ ಅಂತ. ಸರಿ ಅತ್ತೆ ಹೋಗಲ್ಲ, ಇರ್ತೀನಿ. ಅಷ್ಟರಲ್ಲಿ 1 ತಿಂಗಳಾಯ್ತು. ಆಮೇಲೆ ನನ್ನ ಹೆಂಡತಿಯ ಮಕ್ಕಳನ್ನ ನೋಡಬೇಕು ಅಂತ ಲಗೇಜ್ ಪ್ಯಾಕ್ ಮಾಡಿಕೊಂಡ್ರೆ ಕೃಷ್ಣ ಪಾಂಡವರು ಬರ್ತಾರೆ, ಹೋಗ್ತೇನಪ್ಪ. ಇಲ್ಲಪ್ಪ ಹೋಗಲ್ಲ, ನಾಳೆ 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 ಅಂತ 2 ವರ್ಷ ಆಯ್ತು. ಖಂಡವ ದಹನವನ್ನ ಮಾಡಿ ಕೃಷ್ಣ ಮನೆಗೆ ಹೋಗ್ಲಿಕ್ಕೆ ಎಷ್ಟು ವರ್ಷ ಆಯ್ತು? ಹೆಂಡತಿಯ ಮಕ್ಕಳಿಗೆ ಯಾರು ನೋಡ್ಕೊಳ್ಳೋರಿ? ಅದು ಒಬ್ರ ಇಬ್ರ? 16,108. ನಮಗೇನಾದರೂ ನಮ್ಮ ಮನೆಗಳಲ್ಲಿ ಏನಾದರೂ ಕಾಲಕ್ಕೆ ಸರಿಯಾಗಿ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮದುವೆಗಳಾಗ್ತಾ ಇಲ್ಲ, ಜಾತಕ ಕಂಕಣ ಬರ ಕೂಡ ಬರ್ತಿಲ್ಲ ಅಂದರೆ ಕೃಷ್ಣ 16,108 ಮದುವೆಗಳನ್ನು ಮಾಡಿಕೊಂಡ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ರುಕ್ಮಿಣಿ ಕೃಷ್ಣದೇವರಿಗೆ ಪ್ರೇಮದ ಪತ್ರವನ್ನು ಬರೆದಿದ್ಲು ಅಂತ ಆ ಪ್ರೇಮದ ಪತ್ರವನ್ನು ನಾವು ಪಾರಾಯಣ ಮಾಡಿಬಿಟ್ರೆ ಸಾಕು, ನಮ್ಮ ಯೋಗ್ಯತೆಗೆ ತಕ್ಕ ಗಂಡು ಹೆಣ್ಣು ಸಿಗುತ್ತೆ. ವಾದಿರಾಜ ಸ್ವಾಮಿಗಳ ಒಂದು ಸ್ತೋತ್ರ ಇದಕ್ಕೋಸ್ಕರವೇ ಮಾಡಿದ್ದಾರೆ. ಅಷ್ಟಮಹಿಷಿಯುಕ್ತ ಕೃಷ್ಣ ಸ್ತೋತ್ರ ಅಂತ ವಾದಿರಾಜ ಸ್ವಾಮಿಗಳು ಬರ್ಕೊಂಡಿದ್ದಾರೆ. 8 ಶ್ಲೋಕ. ಆ 8 ಶ್ಲೋಕವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿದರೆ ಒಳ್ಳೆ ಕಂಕಣ ಭಾಗ್ಯ ಇಬ್ಬರಿಗೂ ಬರುತ್ತೆ ಅಂತಾರೆ. ಯಾರ ಹೆಸರು ಹೇಳಿದ್ರೆ ಮದುವೆ ಆಗತ್ತೆ, ಅವ್ರ ಹೆಂಡತಿ ಮಕ್ಕಳನ್ನ ಹಾಗೆ ಬೀದಿಗೆ ಬಿಡುವಂಥವ್ರಲ್ಲ. 16,108 ಮನೆ ಕಟ್ಕೊಟ್ಟಿದ್ದ. 16,108 ಹೆಂಡತಿಗೆ ನೀವು ಮನೆಯಲ್ಲಿ ವಾಸ ಮಾಡ್ತೀರಿ, ನಾನು ಊರು ತಿರ್ಕೊಂಡಿರ್ತೀನಿ ಅಂತ ಹೋಗಲಿಲ್ಲ ಸ್ವಾಮಿ. ಒಂದು ರೂಪದಿಂದ ಪಾಂಡವರ ಮನೆಯಲ್ಲಿದ್ದರೆ 16,108 ರೂಪದಿಂದ ಹೆಂಡತಿಯ ಪಕ್ಕದಲ್ಲೇ ಇದ್ದ, ಮಕ್ಕಳು ನೋಡ್ಕೊತಾ ಇದ್ದ ಸ್ವಾಮಿ. ತಾತ್ಪರ್ಯ ಏನು ಗೊತ್ತಾ? ಯಾವುದೋ ತಲೆ ಮೇಲೆ ಬಂಡೆ ಬಿದ್ದವರು ಓಡಾಡ್ತಾ ಇರ್ತಾರೆ ಬೆಳಗ್ಗೆ ಸಾಯಂಕಾಲ ತನಕ. ಏನೋ ಮಾತಾಡ್ಸಕ್, ನನ್ನ ಟೆನ್ಷನ್ ನಿನಗೇನೇ ಗೊತ್ತು ಅಂತ ಇವನು, ನನ್ನ ಗಾಬರಿ ನಿನಗೇನು ಗೊತ್ತು ಅಂತ ಇವಳು. ಗಂಡ ಹೆಂಡತಿ ಇಬ್ಬರು ಕೂಡ ಬೆಳಗ್ಗೆ ಸಾಯಂಕಾಲ ತನಕ ಇವನು ಮಾತಿಲ್ಲ, ರಾತ್ರಿ ಬೆಳಗ್ಗೆ ತನಕ ಅವಳು ಮಾತಿಲ್ಲ. ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಮಾತುಗಳನ್ನು ಬಿಟ್ಟು, ಕಥೆಗಳನ್ನು ಬಿಟ್ಟು, ಟೆನ್ಷನ್ ಮಾಡಿಕೊಂಡು, ಗಲಾಟೆ ಮಾಡಿಕೊಂಡು ಓಡಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸ್ವಾಮಿ ಮಾಡುವಂತಹ ಪಾಠ ಏನು ಗೊತ್ತಾ? ನಿಮ್ಮ ಟೆನ್ಷನ್ ಸಾವಿರಾರಿ, ಅದನ್ನು ಮನೆಯಲ್ಲಿ ಸಂಸಾರದಲ್ಲಿ ತಂದು ಹಾಕಬಾರದು. ಅದು ಇದು ಅದು ಅದಲ್ಲೇ ಇರಬೇಕು, ಇದಿಲ್ಲೇ ಇರಬೇಕು. ಆ ಕೆಲಸವನ್ನು ಮಾಡ್ತಾ ಇರಬೇಕು, ಈ ಕೆಲಸವನ್ನು ಮಾಡ್ತಿರ್ಬೇಕು. 2 ಕೆಲಸಗಳ ಟೆನ್ಷನ್ ಅನ್ನ ಮಿಕ್ಸಪ್ ಮಾಡಬೇಡಿ. ಮಿಕ್ಸಪ್ ಮಾಡಿಕೊಂಡಾಗ ಸಂಸಾರ ಏನಾಗುತ್ತೆ? ನೆಮ್ಮದಿ ಇದ್ದಾಗ. ನಾನು ನೋಡ್ರಿ ಹೇಗಿದ್ದೇನೆ ಅಂತ ಕೃಷ್ಣ ಹೆಂಡತಿ ಮಕ್ಕಳು ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂಡಿದ್ದೆ, ಆಚೆ ಯುದ್ಧ ಮಾಡ್ತಿದ್ದೆ, ಈಚೆ ರಾಕ್ಷಸರನ್ನು ಕೊಂದೆ, ಈಚೆ ಪಾಂಡವರು. ಅವಾಗ ನಾವಂತೀವಿ, ನಿಂತರ ಅಷ್ಟೊಂದು ರೂಪ ತಗೊಳ್ಳೋ ಸಾಮರ್ಥ್ಯ ನಮಗಿಲ್ವಲ್ಲಪ್ಪ ಕೃಷ್ಣ, ನಾವೊಬ್ಬರೇ ಅಲ್ವಾ? ಕೃಷ್ಣ ಅಂತಾನೆ, ಅಷ್ಟು ರೂಪಗಳಿಂದ ಲೋಕವನ್ನು ಉದ್ಧಾರ ಮಾಡಿ ಹೆಂಡತಿ ಮಕ್ಕಳಿಗೆ ಆನಂದವನ್ನು ಕೊಟ್ಟ ಕೃಷ್ಣ ಅಂತ ಭಕ್ತಿಯಿಂದ ಸ್ಮರಣೆ ಮಾಡ್ರಿ. ಒಬ್ಬರಿಗೆ 10 ಜವಾಬ್ದಾರಿಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಕೊಡ್ತೇನೆ ಅಂತಾನೆ ಕೃಷ್ಣ. ದೇವರು ಹೆಗಲು ನೋಡಿಕೊಂಡು ಭಾರ ಹಾಕ್ತಾರೆ. ಆನೆಗೆ ಆನೆ ಭಾರ,
ಇರುವೆದ್ದಾರು ಅಯ್ಯೋ ತಲೆ ಮೇಲಿನ ಬಂಡೆ ಬಿದ್ದು ಆಗಿದೆ ಅನ್ಬಾರ್ದಂತೆ. ಬೇರೆಯವರು ನೋಡುವಂತ ದೇವರು, ಬೇರೆಯವರ ಬಂಡೆ ನೋಡಿದಾಗ ಆನಂದೇನಿಲ್ಲ ಅನ್ಸುತ್ತೆ. ಆದ್ದರಿಂದ ಜವಾಬ್ದಾರಿಯ ಭಾರ, ಕಷ್ಟಗಳ ಭಾರ, ಸಂಸಾರದ ಭಾರ, ಟೆನ್ಷನ್ಗಳ ಭಾರ ಎಲ್ಲವೂ ಅನಾಯಾಸವಾಗಿ ಪರಿಹಾರ ಆಗಬೇಕು ಅಂದ್ರೆ ನಾವು ದೇವರಿಗೆ ಏನು ಮಾಡಬೇಕು ಅಂದ್ರೆ ಭಾರರಹಿತವಾದ ವೆಯ್ಟ್ಲೆಸ್ ಆದ ಹೂವುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ನಮ್ಮ ಭಾರ ಕಳೀತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಹಾರ ಹಾಕ್ತಾ ಇದ್ದಾಗ ನೋಡ್ರಿ ಪ್ರತಿಮೆ ಮುರಿದೋಗ್ಬಿಟ್ಟಾತು. ಗಣಪತಿ ಹಬ್ಬದ ದಿನ ಗಣೇಶನಿಗೆ ಇಷ್ಟದಪ್ಪ ಪ್ರತಿಮೆ, ಇಷ್ಟು ಹಾರ ಇಷ್ಟದಪ್ಪ ಅಲ್ವಾ? ಪ್ರತಿಮೆಗೆ ತಕ್ಕ ಹಾರ. ಯಾವತ್ತು ಭಾರದ ಹೂವುಗಳನ್ನ ದೇವರ ಮೇಲೆ ಹಾಕಬಾರ್ದಂತೆ, ಗಂಧವಿಲ್ಲದ ಹೂವುಗಳನ್ನ ಭಗವಂತನ ಮೇಲೆ ಹಾಕಬಾರ್ದಂತೆ, ಪ್ರಯೋಜನಕ್ಕೆ ಬರದ ಹೂವುಗಳನ್ನು ಹಾಕಬಾರ್ದಂತೆ. ಹೂವು ಹಾಕೋದು ಯಾಕೆ ದೇವರ ಮೇಲೆ? ವೆಯ್ಟ್ಲೆಸ್ ಆಗಿರುತ್ತೆ ಹೂವು, ಭಾರ ಇರಲ್ಲ. ಹಾಕಿದ್ರೆ ಭಗವಂತ ಏನ್ ಮಾಡ್ತಾನೆ? ನಮ್ಮ ಭಾರವನ್ನು ಕಳೀತಾನೆ. ಇಷ್ಟೇ ಜವಾಬ್ದಾರಿಯ ಭಾರ ಈಸಿಯಾಗಿ ನಾವು ಪಾರ ದಾಟುವಂತೆ ಮಾಡ್ತಾನೆ ಭಗವಂತ. ಆದ್ದರಿಂದ ಕೃಷ್ಣ ಸ್ಮರಣೆ, ಕೃಷ್ಣನಾಮ ಕೀರ್ತನೆ ನಮ್ಮೆಲ್ಲರ ಸಂಕಷ್ಟ ಪರಿಹಾರಕ್ಕೆ, ಇಷ್ಟ ಪ್ರಾಪ್ತಿಗದು ಕಾರಣ ಆಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. 2 ವರ್ಷ ಇದ್ದ ಕೃಷ್ಣ. 2 ವರ್ಷ ಇರೋ ಕಾಲಕ್ಕೆ ಅವರ ಅಮ್ಮನಿಗೆ ಸ್ಮರಣೆ ಬಂತು, ನನ್ನ ಮಗನ ನಾನು ನೋಡಲೇ ಇರುವ, ನನ್ನ ಮಗ ಬರಬೇಕಲ್ಲ ನನ್ನ ಹತ್ರಕ್ಕೆ. 2 ವರ್ಷ ಆಯಿತು ಪಾಂಡವರ ಮನೆಗೆ ಹೋಗಿ. ಅದೇನು ಪ್ರೀತಿ ಮಾಡ್ತಾರೋ ಪಾಂಡವರನ್ನ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ದೇವಕಿ ದೇವಿ ವಸುದೇವರಿಗೆ ಬಂದ ಆಲೋಚನೆ, ಅದೇನು ಪ್ರೀತಿ ಮಾಡ್ತಾನೆ ಪಾಂಡವರನ್ನ. ಕಷ್ಟ ಅಂದ್ರೆ ಸಾಕು ಓಡಿ ಬಿಡ್ತಾರೆ. ಕಾಮ್ಯಕವನಕ್ಕೆ ಪಾಂಡವರು ಹೋದ್ರು ಅಂತ ಗೊತ್ತಾದ ತಕ್ಷಣ ಓಡಿ ಬಂದ. ಅಷ್ಟು ಯಾಕ್ರಿ? ದೊಡ್ಡ ಸಭೆ, ದೊಡ್ಡ ದೊಡ್ಡ ಮಂಗಳಗಳು, ಪಂಡಿತರುಗಳು, ಅವರು ಇವರೆಲ್ಲ ಕೂತಂತ ಸಭೆ. ಒಬ್ಬ ರಜಸ್ವಲೆಯಾದ ಹೆಣ್ಣು ಮಗಳನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ಕನಿಷ್ಠ ಪಕ್ಷದ ಕಾಮನ್ ಸೆನ್ಸ್ ಇರಲಿಲ್ಲ ಸಭೆಗೆ. ಅದನ್ನ ಅಸತ್ಸಭಾ ಅಂತ ಕರೀತಾರೆ. ಎಳ್ಕೊಂಡು ಬಂದವಳನ್ನ ದ್ರೋಣಾಚಾರ್ಯರು ಕೂತಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ, ಧೃತರಾಷ್ಟ್ರ ಇದ್ದಾನೆ. ಎಲ್ಲ 400 ವರ್ಷ 500 ವರ್ಷ 600 ವರ್ಷ ಓದ್ದವರು. ಏನಕ್ಕೆ? ಸಭೆಯಲ್ಲಿ ಒಬ್ಬ ಹೆಣ್ಣು ಕೂಸನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋ ಜ್ಞಾನ ಇರಲಿಲ್ಲ ಅವರಿಗೆಲ್ಲ. ಅಸುರಾವೇಶದಿಂದ ಎಳೆಯರಿ ಬಟ್ಟೆ ಅವಳದ್ದು ಅಂದ್ರು. ಬಟ್ಟೆ ಎಳೆಯರಿ ಅಂತಂದಾಗ ಅವಳೇನ್ ಮಾಡಿದ್ಲು? ಹಿಡ್ಕೊಂಡಿದ್ದು 2 ನಿಮಿಷ ಪ್ರಯತ್ನ ಪಡ್ತೀನಿ ಅಂತೀನಿ, ಸಾಧ್ಯವೇ ಇಲ್ಲ ಅಂದಾಗ ಎಳಿತಾನ ಎಳೆಯಲಿ ಅಂತ 2 ಕೈಗಳನ್ನು ಮೇಲ್ ಮಾಡಿ, ಹಾ ಕೃಷ್ಣ ದ್ವಾರಕಾವಾಸಿನ್ ಪಾಸಿಯಾದವನಂದನ ಕೌರವಾರ್ಣವ ಮಗ್ನಾನ ಅನಾಥಾಂ ಕಿಮುಪೇಕ್ಷಸೆ ಅಂತ 2 ಕೈಗಳನ್ನ ಮೇಲ್ ಮಾಡಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಯಾವ ಬಟ್ಟೆ ಹೊಲೆಯೋನು ಇರಲಿಲ್ಲ, ಯಾವ ಸ್ಟಿಚಿಂಗ್ ಮಿಷಿನ್ನೂ ಇರಲಿಲ್ಲ, ಈ ತರ ಬಣ್ಣ ಹಾಕಬೇಕು, ಈ ತರ ಬಾರ್ಡರ್ ಇರಬೇಕು ಅಂತ ಏನೂ ಇರಲಿಲ್ಲ. ಭಗವಂತನ ಸಂಕಲ್ಪ ಮಾತ್ರದಿಂದಲೇ 100 ಬಟ್ಟೆಗಳು ಬಂತು. ದ್ರೌಪದಿ ಮಾನ ಸಂರಕ್ಷಣೆ ಅನ್ನುವ ದೊಡ್ಡ ಪ್ರಸಂಗ ನಮ್ಮ ಮಾನವನ್ನ ಉಳಿಸುವ ಕಥೆಯಾಗಿ ನಿಂತ್ಕೊಳ್ಳೋದು ಅಲ್ವಾ? ಏನು ಕೊಟ್ಟರು, ಯಾರು ಏನು ಮಾಡಿದ್ರು ಕೃಷ್ಣನಿಗೆ? ಪಾಂಡವರ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ ಭಗವಂತ. ಎಷ್ಟು ಬರುತ್ತೆ ಕಥೆ. ದುರ್ಯೋಧನನ ಮನೆಗೆ ಒಬ್ಬ ದೂತನಾಗಿ ಬರ್ತಾನೆ. ನಾನು ಹೋಗ್ತೀನಿ ದೂತನಾಗಿ ಅಂತ. ದೂತನಾಗಿ ಬಂದ್ರೆ ಅವರೆಲ್ಲ ಪ್ಲಾನ್ ಮಾಡೋದು, ಕೃಷ್ಣ ಬರ್ತಾನೆ, ಕೃಷ್ಣ ಬರೋನ್ನ ನಮ್ಮ ಪರವಾಗಿ ನಾವು ವಶೀಕರಣ ಮಾಡ್ಕೊಳ್ಬೇಕು. ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ದಾರಿ ಮಧ್ಯಕ್ಕೆಲ್ಲ ಅವರಿಗೆ ಶೆಲ್ಟರ್ಸ್ ಹಾಕೋಣ, ರೂಮ್ಸ್ ಹಾಕೋಣ, ಫಲಾರ ವ್ಯವಸ್ಥೆ ಮಾಡೋಣ, ಊಟದ ವ್ಯವಸ್ಥೆ ಮಾಡೋಣ, ಪಾನಕ ಕೊಡೋಣ, ಹೆಣ್ಣು ಮಕ್ಕಳನ್ನು ಇಡೋಣ ಛತ್ರಚಾಮರ ಹಾಕ್ಲಿಕ್ಕೆ. ಅವಾಗ ಕೃಷ್ಣ ಮರುಳಾಗಿ ನಮ್ಮ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾನೆ ಅಂತ ಇವ್ರ ಪ್ಲಾನ್. ಯಾವುದನ್ನು ತಿರುಗು ನೋಡ್ಲಿಲ್ವಂತ ಕೃಷ್ಣ. ದುರಹಂಕಾರ ಇದ್ದ ಪದಾರ್ಥಗಳನ್ನ ಏನು ನೋಡಲ್ಲ ಅಲ್ವಾ? ನಾವು ಅನ್ಕೋಬೇಕಷ್ಟೇ, ನಾನು ದೇವರಿಗೆ ಕಿರೀಟ ಮಾಡಿದಾಕ್ತಿದ್ದು, ದೇವರಂತಾನೆ ಕಿರೀಟ ಅಲ್ವೋ, ನಿನ್ನ ಪಾಪದ ಭಾರ ಇದೆ, ನಿಮಗೆ ಕೊಡ್ತೀನಿ ನೋಡು ಭಾರ ಅಂತ. ದೇವರಿಗೆ ಕೊಟ್ಟದ್ದನ್ನ ನಾನು ಕೊಟ್ಟಿದ್ದು, ನಾನು ಮಾಡಿದ್ದು. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ, ಈ ಒಳ್ಳೆ ದಿನಗಳಲ್ಲಿ, ಒಳ್ಳೆಯ ಪರ್ವಕಾಲಗಳಲ್ಲಿ ವಿದ್ವಾಂಸರನ್ನ ಅವ್ರನ್ನ ಇವ್ರನ್ನ ಕರೆದು ಒಂದು ವಸ್ತ್ರದಾನ ಅಂತ ಮಾಡ್ತಾರೆ. ಪಂಚೆನೋ ರೇಷ್ಮೆ ಮಡಿನೋ ಶಕ್ತಿ ಅನುಸಾರವಾಗಿ ಕೊಡೋದು. 15 ದಿನ 20 ದಿನ ಆದಮೇಲೆ ಏನೋ ಅವ್ರು ಕೊಟ್ಟಿದ್ದು ಪಂಚೆ ಮಡಿನೇ ಉಟ್ಕೊಂಡು ಹೋಗಿದ್ರೆ ನೋಡಿ, ನಾನೇ ಉಟ್ಕೊಂಡಿದ್ದಾರೆ ಆಚಾರ್ಯರು ಅಂತ ಬಿಡೋದು. ನಾನೇ ಕೊಟ್ಟಿದ್ದು ಅವ್ರಿಗೆ, ಅವ್ರೇನು ಬಿಚ್ಚಾಕ್ ಹೋಗ್ಬೇಕಾ ಅಲ್ಲೇ ಅಲ್ವಾ? ಕೊಡೋದು ಕೈಯಿಂದ ಆಚೆ ಕೊಡಬೇಕಾದ್ರೆ ಇದಂ ನ ಮಮ, ಇಲ್ಲಿಂದ ಹೀಗೆ ಕೊಡಬೇಕಾದ್ರೆ ಇದು ನನ್ನದ್ದು ಅಲ್ಲ ಅಂದುಕೊಂಡು ಮಾಡುವುದೇ ಅದು ದಾನ.
ದಾನ ಅಂದ್ರೇನು? ದುರಹಂಕಾರದ ಖಂಡನ. ನಾನು ಅವರಿಗೆ ಕೊಟ್ಟೆ. ದಾನ ಅಂದ್ರೆ ಏನು ಗೊತ್ತಾ? ಅದು ಭಿಕ್ಷೆ. ದಾನ ಅನ್ನೋದು ಅವ್ರಿಗಿರ್ಲಿಲ್ಲ, ನಾನು ಕೊಟ್ಟೆ, ಅದು ಭಿಕ್ಷೆ ಅಲ್ಲ. ದಾನ ಅನ್ನೋದೇನು? ಯೋಗ್ಯರಾದ ವ್ಯಕ್ತಿಗಳು ನಾನು ಸಂಪಾದನೆ ಮಾಡಿದ್ರಲ್ಲಿ ಕೊಟ್ಟ ವಸ್ತ್ರವನ್ನು ಉಟ್ಟು ಪಾಠ ಪ್ರವಚನವೋ, ದೇವರ ಪೂಜೆನೋ, ತೀರ್ಥಕ್ಷೇತ್ರ ಯಾತ್ರೆನೋ, ಊಟನೋ ಮಾಡಿದ್ರೆ ನನಗೆ ನಾಳೆ ಕಷ್ಟ ಬಂದಾಗ ಅದು ನನ್ನನ್ನು ಕಾಪಾಡುತ್ತೆ ಅನ್ನೋ ಬುದ್ಧಿ ಇಟ್ಟುಕೊಂಡು ಅಹಂಕಾರವನ್ನು ಕಳೆದು ಕೊಡೋದನ್ನೇ ಕರೀತಾರೆ ದಾನ. ಅದು ಬಿಟ್ಟು ನಾನೇ ಕೊಟ್ಟಿದ್ದು ಅಂತ ಫ್ಯಾನ್ ಕೊಟ್ಟು ದಾನಕ್ಕೆ ಅಂತ 3 ರೆಕ್ಕೆ ಅವಳಿಗೆ 24 ಹೆಸರು ಬರ್ಸ್ಬಿಡೋದು ಅಲ್ವಾ? ದಾನ ಆಗಲ್ಲ. ಅವಾಗಂತಾರೆ ಇನ್ನೊಂದು 6 ಹೆಸರು ಬಿಟ್ಟು ಹೋಗಿದೆ ಆಚಾರ್ಯ, ಏನ್ ಮಾಡಲಿ ಅಂತ ಟ್ಯೂಬಲ್ ಬರೆಸಿ ಅಂತ ಹೇಳ್ಬಿಡ್ತಾರೆ. ಮಾಡಬಾರ್ದ್ರಿ. ಕೃಷ್ಣ ಅಂತಾನೆ, ನಿನ್ನ ಅಹಂಕಾರ ಬಂತಲ್ವಾ ನಿನಗೆ, ನಿನ್ನ ಅಹಂಕಾರದಿಂದ ಕೊಟ್ಟಿದ್ದು ನನಗೆ ಏನೂ ಬೇಡ ಅಂತ ಎಡಗಣ್ಣಿನ ಕಡೆಯಿಂದಲೂ ಸ್ವಾಮಿ ನೋಡ್ಲಿಲ್ವಂತೆ. ಡೈರೆಕ್ಟ್ ಆಗಿ ಬಂದವನು ಯಾರ ಮನೆಯಲ್ಲಿ ಊಟ ಮಾಡಬೇಕು ಕೃಷ್ಣನಿಗೆ ಅಂತ ದುರ್ಯೋಧನನ ಮನೆಯಲ್ಲಿ ಊಟದ ವ್ಯವಸ್ಥೆ, ಭೀಷ್ಮಾಚಾರ್ಯರ ಮನೆಯಲ್ಲಿ ವ್ಯವಸ್ಥೆ, ದ್ರೋಣಾಚಾರ್ಯರ ಮನೆಯಲ್ಲಿ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಆಗಿದೆ. ಕೃಷ್ಣ ಮಾತಾಡ್ದ, ನಾಳೆ ಬೆಳಗ್ಗೆ ಮೀಟಿಂಗಲ್ಲಿ ಮಾತಾಡ್ತೀನಿ ಅಂತ ಹೇಳ್ದ, ಹೊರಡ್ತೀನಿ ಅಂತ. ನಮ್ಮನೆಗೆ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆಲ್ಲ. ದುರ್ಯೋಧನ ಅಂತ, ಕೃಷ್ಣ ಬಂದ್ಬಿಡು. ಏನು ಬಂದ್ಬಿಡು? ಒಬ್ಬರನ್ನ ಊಟ ಕರಿಬೇಕಾದ್ರೆ ಕೃಷ್ಣ ಎಂಥ ಮಾತಂತಾನೆ ಗೊತ್ತಾ? ಒಂದು ಕಡೆ ಊಟ ಮಾಡಬೇಕು ಅಂದರೆ 2 ಇರ್ಬೇಕಂತ. ನಾವಂತೀವಿ ಫೋನ್ ಮಾಡಿ ಬಂದ್ಬಿಡ್ರಿ ಅಂತೀವಿ. ಬಂದ್ಬಿಡ್ರಿ ಅಂತ. ನಾಳೆ ಗೊತ್ತಲ್ಲ ನಿಮಗೆ, ಅವನು ಏನು ಅನ್ಬೇಕು, ಫ್ರೆಂಡು ಹೇಳಂಗಿಲ್ಲ ಬಿಡಂಗಿಲ್ಲ, ಗೊತ್ತಪ್ಪ ಅಂತ. ಇನ್ನೂ ಫ್ರೆಂಡಿಗೆ ಕೇಳ್ತಾನೆ, ನಾಳೆ ಏನೋ ಫೋನ್ ಮಾಡಿದ್ದ ಅವನು. ಹಂಗಾಗ್ಬಾರ್ದು. ಅದು ಅಹಂಕಾರದ ಊಟ ಆಯಿತು. ಪಾಪದ ಮೂಟೆ ಸಂಪಾದನೆ ಮಾಡಿದಾಗತ್ತೆ. ಕೃಷ್ಣ ಬಾ ಅಂತ ಕೃಷ್ಣ ಅಂತ ಹೋಗಲೇ, ನಾನೇನು ಗತಿಗಟ್ಟಿಲ್ಲ. ಊಟ 2 ಥರ ಊಟ. ಒಂದು ವಿಶ್ವಾಸದ ಊಟ, ಇನ್ನೊಂದು ದೈನ್ಯತೆಯ ಊಟ. ನನಗೆ ಅನ್ನ ಇಲ್ಲ ಸ್ವಾಮಿ, ದಯಮಾಡಿ ಅನ್ನ ಹಾಕಿ ಅಂತ ಬೇಡಿ ತಿನ್ನೋದು ಒಂದು. ನನ್ನ ಫ್ರೆಂಡು ರೀ, ಅವನು ನನ್ನ ಬಂಧು, ನನಗೆ ಆಪ್ತ, ಅವನ ಮನೆಗೆ ಹೋಗಿ ಊಟ ಮಾಡೋದು ಒಂದು. 2 ಥರ ಊಟ, ವಿಶ್ವಾಸದ ಊಟ, ಬೇಡಿದ ಊಟ. 2 ಥರ ಜನ ಊಟ ಮಾಡ್ತಾರೆ ಲೋಕದಲ್ಲಿ. ದುರ್ಯೋಧನ, ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ಒಂದು ರೂಲ್ಡ್ ಔಟ್ ಆಗಿದೆ. ಮತ್ತು ನಾನೇನು ಗತಿಗೆಟ್ಟು ನಿನ್ನ ಮನೆಗೆ ಬಂದಿಲ್ಲ, ಆದ್ದರಿಂದ ನಿನ್ನ ಊಟ ನಾನು ಮಾಡೋಲ್ಲ ಅಂತ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೇಳ್ದ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರ ಕಡೆ ನೋಡಲೇ ಇಲ್ಲ ಕೃಷ್ಣ. ಕಾರಣ ಒಂದೇ, ಪಾಂಡವರಿಗೆ ಅಪಚಾರ ಆಗುವಾಗ ನೀವು ಸುಮ್ಮನೆ ಇದ್ರಿ. ನಗ್ನರನ್ನಾಗಿ ಮಾಡಿದ್ದಾರೆ ಪಾಂಡವರನಲ್ಲಿ. ರಜಸ್ವಲೆಯನ್ನು ಎಳ್ಕೊಂಡು ಬಂದು ವಸ್ತ್ರ ಎಳೆದಿದ್ದಾರೆ. ಅಪಚಾರ ಆಗುವಾಗ ದೊಡ್ಡವರು ಅಂತ ಅನ್ನಿಸ್ಕೊಂಡವ್ರು. ನೀವು ಏನೂ ಮಾಡಲಿಲ್ಲ. ನಿಮ್ಮ ಊಟ ನಾನು ತಿನ್ನಲ್ಲ. ನಾವು ಯಾವ ಅನ್ನ ತಿನ್ನಬೇಕು, ಎಲ್ಲಿ ನೀರು ಕುಡಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾನೆ ಕೃಷ್ಣ. ಇದನ್ನು ವ್ಯಾಖ್ಯಾನ ಮಾಡ್ತಾ ಹೋದರೆ ಯಾರು ಎಲ್ಲೂ ಊಟ ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನು ಟಚ್ ಮಾಡೋದು ಬೇಡ. ಆದ್ದರಿಂದ ಕೃಷ್ಣ ಅಂತಾನೆ, ಎಲ್ಲೆಲ್ಲಿ ಯಾವ ಅನ್ನ ನಮಗೆ ಒಳ್ಳೆಯದು, ಯಾವ ನೀರು ಒಳ್ಳೆಯದು. ಸಿಕ್ಕಲ್ಲಿ ನೀರು, ಸಿಕ್ಕಲ್ಲಿ ಅನ್ನ ತಿಂದರೆ ನೀವು ತಿಂದದ್ದು ಅನ್ನ ಅಲ್ಲ, ಅದು ಕಲಿ. ಯಾಕೆ ತಿನ್ನ ಅನ್ನ ಏನಾಗುತ್ತೆ ಹೇಳಿ? ಜೀರ್ಣ ಆಗುತ್ತೆ. ಸೂಕ್ಷ್ಮವಾದ ಭಾಗ ಮನಸ್ಸಾಗುತ್ತೆ. ಒಳ್ಳೆ ಸಂಧ್ಯಾವಂದನೆ ಮಾಡುವಂಥ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಅನ್ನ ತಿಂದುಬಿಟ್ಟು ಸಂಧ್ಯಾವಂದನೆ ಮಾಡದಿರೋ ಬುದ್ಧಿ ಬಂದ್ಬಿಟ್ರೆ ಏನು ಮಾಡೋದು? ಆಮೇಲೆ ಓದೋ ವ್ಯಕ್ತಿಗೆ ಅನ್ನದ ಪ್ರಭಾವದಿಂದ ಓದುವ ಮನಸ್ಸೇ ಬರಲ್ಲ. ಆದ್ದರಿಂದ ತಿನ್ನುವ ಅನ್ನವನ್ನ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್, ಅನ್ನಕ್ಕೆ ಗೌರವ ಕೊಡೋದು ಕಲ್ತ್ಕೊಳ್ಬೇಕು ಮೊದಲು. ಅನ್ನಕ್ಕೆ ಗೌರವ ಕೊಟ್ಟು ತಿಂದಾಗ ಮಾತ್ರ, ನೀರಿಗೆ ಗೌರವ ಕೊಟ್ಟು ಕುಡಿದಾಗ ಮಾತ್ರ ಅದು ನಮ್ಮಿಂದ ಒಳ್ಳೆಯ ಕೆಲಸ ಮಾಡಿಸುತ್ತೆ. ಇದೆಯಲ್ಲ ಅಂತ ಸಿಕ್ಕ ಹಾಗೆ ಅನ್ನಕ್ಕೆ ಅಪಚಾರ ಮಾಡಿ ತಿಂದರೆ ನಮ್ಮಿಂದ ಒಳ್ಳೆಯ ಕೆಲಸ, ಒಳ್ಳೆಯ ಸಾಧನೆ ಆಗೋದಿಲ್ಲ. ಅನ್ನದಲ್ಲಿ ಭಗವಂತ ಇದ್ದಾನೆ, ಅನ್ನ ದೇವರ ಪ್ರಸಾದ ಅನ್ನೋ ಅನುಸಂಧಾನದಲ್ಲಿ ಊಟ ಮಾಡಬೇಕಂತೆ. ನೇರವಾಗಿ ಓಡಿ ಬಂದಿದ್ದು ಎಲ್ಲಿಗೆ? ಪಾಂಡವರಿಗೆ ಆಗ್ತಾ ಇದ್ದ ಅಪಚಾರವನ್ನ ಸಭೆಯಲ್ಲೇ ವಿರೋಧ ಮಾಡಿದ ವಿದುರ ಅವನ ಮನೆಗೆ ಬಂದ. ವಿದುರ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿದುರನ ರೆಡಿನೇ ಮಾಡಿಲ್ಲ. ಕೃಷ್ಣ ಬರ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಏನು ಊಟ ಹಾಕೋದು? ಕೃಷ್ಣ ಅಂದ, ನೀನೇನು ತಿಂದ್ಯಾ ನಂಗೆ ಅದೇ ಕೊಡು ಅಂತಾನೆ. ಶಬರಿ ಮನೆಗೆ ರಾಮದೇವರು ಬಂದಾಗ ನನಗೆ ಸಮೋಸ ಬೇಕು ಅಂತ ಕೇಳಿದ.
ತಮಾಷೆಗೆ ಹೇಳಿದ್ದಷ್ಟೇ. ನೀನೇನು ತಿಂದ್ಯಾ ನನಗದು ಕೊಡು. ಅವಳು ಕಾಡಿನ ಹಣ್ಣನ್ನು ತಂದಿದ್ಲು, ಕೊಡಮ್ಮ ಅಂದ, ತಿಂದ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ದೇವರೇ ನೀನು ಕೊಟ್ಟ ಪ್ರಸಾದ ಅಂತ ಭಕ್ತಿಯಿಂದ ನೀರು ಕೊಟ್ಟರೆ ಸಾಕು, ದೇವರಿಗೆ ನೀರು ಕೊಟ್ಟರೆ ಸಾಕು. ಪಂಚಭಕ್ಷ್ಯ ಪರಮಾನ್ನ ಅಂತ ಸ್ವೀಕಾರ ಮಾಡ್ತಾನೆ ಸ್ವಾಮಿ. ವಿದುರನ ಮನೆಗೆ ಬಂದು ತಿಂದ ಅನ್ನುವಂಥ ಕಥೆ ನಾವು ಕೇಳ್ತೇವೆ. ಈ ಕಥೆಯ ಬ್ಯಾಕ್ಗ್ರೌಂಡ್ನಲ್ಲಿರುವ ತತ್ವ ಏನು ಗೊತ್ತಾ? ಕೃಷ್ಣ ಪಾಂಡವರ ಮೇಲೆ ಮಾಡುವಂಥ ಪ್ರೀತಿ, ಪಾಂಡವರ ಮೇಲಿಟ್ಟಂತಹ ನಿರ್ವ್ಯಾಜವಾದ ಕಾರಣವೇ ಇಲ್ಲದ ಅನುಗ್ರಹ. 2 ವರ್ಷ ಕಳೆದ ಕೊನೆಯೊಂದ ಪಿತೃ ದರ್ಶನ ಲಾಲಸ. ಅಪ್ಪನ ನೋಡಬೇಕು ಅಂತ ಆಸೆ ಆಯಿತು, ಅಮ್ಮನ ನೋಡಬೇಕು ಅಂತ ಆಸೆ ಆಯಿತು. ಎಂಥ ದೇವರೇ ಆಗಲಿ, ದೇವರ ಅವತಾರವೇ ಆಗಿರಲಿ, ತಂದೆ ತಾಯಿಗಳನ್ನು ದಾಟಿ ಹೋಗಬಾರ್ದು, ತಂದೆ ತಾಯಿಗಳಿಗೆ ಅಪಚಾರ ಮಾಡಿ ಹೋಗಬಾರ್ದು. ರಾಮರೂಪದಲ್ಲಿ ಭಗವಂತನ ಪಾಠ ಅದೇ, ಕೃಷ್ಣ ರೂಪದಲ್ಲಿ ಭಗವಂತನ ಪಾಠ ಅದೇ. ಆದ್ದರಿಂದ ತಂದೆ ತಾಯಿ ಭಗವಂತನ 2 ಪ್ರಧಾನವಾದ ಪ್ರತೀಕಗಳು. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ, ನಾವು ಮಾಡುವ ಕೆಲಸ ನಮ್ಮ ತಂದೆಗೆ ಸಂತೋಷ ಆಗೋಯ್ತು ಅಂದರೆ, ಏನ ಪ್ರೀಣಾತಿ ಪಿತರಂ ತೇನ ಪ್ರೀತಃ ಪ್ರಜಾಪತಿ. ಇದರಲ್ಲೇ ಅನುಶಾಸನ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಬರುತ್ತೆ. ತಂದೆಗೆ ಸಂತೋಷ ಆಗುವಂಥ ಕೆಲಸ ನಾವು ಮಾಡಿಬಿಟ್ರೆ ಚತುರ್ಮುಖ ಬ್ರಹ್ಮದೇವನಿಗೆ ಪ್ರೀತಿ, ಬ್ರಹ್ಮದೇವರ ಪೂಜೆ ಮಾಡಿದಾಗ. ನಾವು ಮಾಡೋ ಯಾವ ಕೆಲಸ ನಮ್ಮ ತಾಯಿಗೆ ಸಂತೋಷ ಆದರೆ ಪೃಥ್ವೀ ತೇನ ಪೂಜಿತ, ಇಡೀ ಭೂಮಿಗೆ ಭೂದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡಿದ ಪುಣ್ಯ. ಅಂತ ತಂದೆ ತಾಯಿಯರಿಬ್ಬರ ಸೇವೆಯನ್ನು ಮಾಡಬೇಕಾದ್ದು ಮಕ್ಕಳೆನ್ನಿಸಿಕೊಂಡವರ ಪ್ರಧಾನವಾದ ಅದು ಕರ್ತವ್ಯ ಅಂತ ಆಗಿರುತ್ತೆ. ಆದ್ದರಿಂದಲೇ ಗುರುಕುಲಗಳಲ್ಲಿ ಪಾಠ ಮುಗಿಸ್ಕೊಂಡು ಹೋಗಬೇಕಾದ್ರೆ, ನೋಡಪ್ಪ ನೀನು ಕಾನ್ವಕೇಶನ್ ಆಯಿತು, ಎಲ್ಲೋಗಿ ಸೆಟ್ಲ್ ಆಗ್ತೀಯಾ ಅಂತ ಕೇಳೋದಿಲ್ಲ. ಅಲ್ಲಿ ಹೋಗಿ ಸೆಟ್ಲಾಗು, ಇಷ್ಟಿಗೆ ಫಿಕ್ಸ್ ಆಗು ಸಂಬಳಕ್ಕೆ ನಮ್ಮಲ್ಲಿ ಹೇಳೋದಿಲ್ಲ. ಗುರುಕುಲದಲ್ಲಿ ಮಂಗಳ ಮಾಡಿಸ್ಕೊಂಡು ಬಂದು ಮೊದಲಿಗೆ ಉಪದೇಶ ಮಾಡೋದೇನು ಗೊತ್ತಾ? ತಂದೆ ತಾಯಿಯ ಸೇವೆಯನ್ನು ಬಿಡಬೇಡ. ಮಾತೃದೇವೋ ಭವ ವೇದಮನೂಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ. ಶಾಸ್ತ್ರಗಳನ್ನೆಲ್ಲ ಪಾಠ ಮಾಡಿ ಶಿಷ್ಯರಿಗೆ ಗುರು ಉಪದೇಶ ಮಾಡ್ತಾನೆ, ಸತ್ಯವನ್ನು ಹೇಳು, ಧರ್ಮಾಚರಣೆಯನ್ನು ಮಾಡು, ತಾಯಿಯಲ್ಲಿ ದೇವರನ್ನು ನೋಡು, ತಂದೆಯಲ್ಲಿ ದೇವರನ್ನು ನೋಡು. ಅವರು ಕೊಟ್ಟ ಶರೀರದಿಂದಲೇ ನೀನು ಮಾಡುವ ಎಲ್ಲ ಸಂಪಾದನೆ, ನೀನು ಮಾಡುವ ಎಲ್ಲ ಸಾಧನೆ, ಎಲ್ಲ ಸನ್ಮಾನ, ಎಲ್ಲ ಅವಮಾನ, ಮೇಲೆ ಹೋದ್ರು ಕೆಳಗೆ ಬಂದ್ರು ಅವರು ಕೊಟ್ಟ ದೇಹದಿಂದಲೇ ನಿನಗಾಗಿದೆ. ಆದ್ದರಿಂದ ಅವರಿಬ್ಬರಲ್ಲಿ ಯಾರ ಶಾಪಕ್ಕೆ ನೀನು ಒಳಗಾದರೂ ಕೂಡ 100% ಸಾಧನೆ ಆಗೋದಿಲ್ಲ, 100% ಗುರುಗಳ ಅನುಗ್ರಹ ಆಗೋದಿಲ್ಲ. ತಂದೆ ತಾಯಿಗಳ, ಗುರು ಹಿರಿಯರ ಆಶೀರ್ವಾದ ಅತ್ಯಂತ ಪ್ರಧಾನ, ಅವರ ಸೇವೆ ಅತ್ಯಂತ ಪ್ರಧಾನ. ಎಲ್ಲ ಕಾಲಕ್ಕಿಂತಲೂ ಈ ಕಾಲದಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಾದಂತಹ ಸಾಧನ. ನಾವೀಗ ಸುಮಾರು ಒಂದು 6-7 ವರ್ಷಗಳ ಹಿಂದಿನ ಘಟನೆ. ಅದಾದಮೇಲೆ ಇವತ್ತಿನ ತನಕ 1,00,000 ಕೇಸಸ್ ಆಗಿದೆ. ನಾವು ಸಾಕ್ಷಾತ್ತಾಗಿ ನೋಡಿದ ಘಟನೆ. ಕಾಶಿಗೆ ಹೋಗಿದ್ವಿ. ಸಾಯಂಕಾಲ ಆ ಆರತಿ ಗೀರ್ತಿ ಎಲ್ಲ ಮುಗಿಸ್ಕೊಂಡು ವಿಶ್ವನಾಥನ ದರ್ಶನ ಮಾಡಿಕೊಂಡು ಹೊರಗೆ, ಅವಾಗಿನ್ನೂ ಕಾರಿಡಾರ್ ಬಿಲ್ಡಿಂಗ್ ಆಗ್ತಾ ಇತ್ತು, ತುಂಬ ಸಿಮೆಂಟ್ಗಳು, ಅದು 24 ಕಸದ ರಾಶಿ ಇತ್ತು. ಹೊರಗೆ ಬರುವಾಗ ಒಂದು ವಯಸ್ಸಾದ ಒಬ್ಬ ಹೆಣ್ಣುಮಗಳು, ವೃದ್ಧರು, ಮುದುಕಿ ಅಲ್ಲಿ ಕೂತಿದ್ರು. ನಮ್ಮ ಗಾಡಿ ಎಲ್ಲ ಬರಬೇಕಾದ್ರೆ ಸುಮಾರಾಗಿ 1-1.5 ಗಂಟೆಗಳ ಕಾಲ ವೆಯ್ಟಿಂಗ್ ಮಾಡಿದ್ವಿ ಟ್ರಾಫಿಕಲ್ಲ. ಮಾತಾಡಿಸಿದ್ರೆ, ಹೀಗೆ ಆಂಧ್ರ ಪ್ರದೇಶದಿಂದ ಬಂದಿದ್ದೇವೆ, ಕರ್ಕೊಂಡು ಬರ್ತೀನಿ, ಸ್ವೀಟ್ ಕೊಟ್ಟು ಬರ್ತೀನೋ ತರ್ತೀನೋ ಅಂತೇಳಿ ನನ್ನ ಮಗ ಹೋಗಿದ್ದಾನೆ, ಬರ್ತೀನಿ ಅಂತ ವೆಯ್ಟ್ ಮಾಡ್ತೀನಿ. ಅಲ್ಲಿ ಪಕ್ಕದಲ್ಲಿ ಯಾರೋ ಬಂದ ಅಂತಾರೆ, 3 ದಿನ ಆಯ್ತು ಈ ಥರ ಹೇಳ್ತಾ ಅಜ್ಜಿ ಕಾಯ್ತಾ ಕೂತಿದೆ. ಇಲ್ಲಿ ಅವನ ಮಗ ಅನ್ನಿಸ್ಕೊಂಡು ಅವನು ಇಲ್ಲೇ ಹೋಗಿ ಬರ್ತೀನಿ ಅಂತೇಳಿ ಅಲ್ಲಿ ಕೂಡಿಸಿ 3 ದಿನ ಆಯ್ತು, 45 ವರ್ಷ ಹೋಗಿದ್ದು. ಯಾವ ಕಾಶಿ ಯಾತ್ರೆ ಮಾಡಿದ್ರೆ ಅಂತ, ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನು? ಮನಸ್ಸನ್ನ ಚುಚ್ಚುವಂತಹ ಮಾತುಗಳು. ಆದ್ದರಿಂದ ಕೃಷ್ಣ ಸರ್ವೋತ್ತಮ. ಅವನಿಗೆ ತಂದೆ ಇಲ್ಲ, ಅವನಿಗೆ ತಾಯಿ ಇಲ್ಲ, ಅವನಿಗೆ ಬಂಧು ಬಳಗ ಇಲ್ಲ. ಅವನೇ ಸಮಸ್ತ ಪ್ರಪಂಚವನ್ನ ನಿರ್ಮಾಣ ಮಾಡಿದ ಮಹಾನುಭಾವ.
ಅವನು ತೋರಿಸಿಕೊಟ್ಟ ಪಾಠ, ನಾನು ದೇವರಾದರೂ ಕೂಡ ತಂದೆ ತಾಯಿಗೆ ಗೌರವ ಕೊಡ್ತೇನೆ, ನಾನು ಕೊಟ್ರೆ ನೀವೆಲ್ಲ ಕೊಡ್ತೀರಿ ಅಂತ ಪಾಠ ಮಾಡ್ತಾನೆ ಕೃಷ್ಣ. ಯದ್ಯದಾಚರತಿ ಶ್ರೇಷ್ಠ ದತ್ತದೇವೇತರೋ ಜನಃ ಅಂತ ಪಾಠ ಮಾಡ್ತಾನೆ ಸ್ವಾಮಿ. ಅಪ್ಪ ಅಮ್ಮನ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಕೃಷ್ಣ ಧರ್ಮರಾಜನಿಗೆ ಹೇಳಿದಾಗ ತಡಿಲಿಕ್ಕಾಗಲಿಲ್ಲ ಇವರಿಗೆ, ಹೋಗ್ಬಾರ. ಸರಿ, ಬಂಗಾರದ ರಥ, ಕೃಷ್ಣದೇವರದ್ದು ಬಂಗಾರದ ರಥ. ದಾರುಕ ಅನ್ನುವ ಒಬ್ಬ ಸಾರಥಿ, ಗರುಡ ಧ್ವಜ, 4-5 ಕುದುರೆಗಳು ಅವನ ರಥಕ್ಕೆ. ಹತ್ತದ ಕೃಷ್ಣ ಹತ್ತುತ್ತಾ ಇದ್ದ ಹಾಗೆ ಕೃಷ್ಣನನ್ನ ಸೆಂಡ್ ಆಫ್ ಮಾಡಬೇಕಲ್ಲ, ಇಷ್ಟೆಲ್ಲ ಅನುಗ್ರಹ ಮಾಡಿದ ಸ್ವಾಮಿ, ಸೆಂಡ್ ಆಫ್ ಮಾಡಬೇಕು ಅಂತ ಏನು ಮಾಡೋ, ಹೋಗ್ಬಾರಪ್ಪ ಅಂತಂದ್ಬಿಡೋದು. ನಮ್ಮ ಕೆಲಸ ಆಗ್ತಿದ್ದ ಹಾಗೆ ಪೂರ್ವಾಯಿತರು ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಅವ್ರು ಕಳಿಸ್ಕೊಟ್ವಾ ಬಿಟ್ಟುವ ನಮಗೆ ಗೊತ್ತ, ನಮ್ಮ ಕೆಲಸ ಆಗೋಯ್ತಲ್ಲ ನಮಗೆ. ಕಾರ್ಯ ಅಂತೆ ಅಪ್ರಯೋಜಕ ಯಾರ್ಯಾರು ಉಪಾಧ್ಯಾಯಶ್ಚ ವೈದ್ಯಶ್ಚ ಕಾರ್ಯಾಂತೆ, ನಮ್ಮ ಕೆಲಸ ಆಯ್ತಲ್ಲ. ಹಾಗಿಲ್ಲ, ಪಾಂಡವರು ಕೃಷ್ಣನನ್ನ ಸೆಂಡ್ ಆಫ್ ಮಾಡ್ತೇವೆ ನಾವು ಅಂತ ಊರಿನ ಹೊರಭಾಗದ ತನಕ ಬರ್ತಾರೆ. ಹೇಗೆ? ಧರ್ಮರಾಜ ಚಕ್ರವರ್ತಿ ಮಹಾರಾಜ, ಕೃಷ್ಣದೇವರ ಸಾರಥಿ ದಾರುಕ, ಅವನು ಸೈಡಿಗೆ ಕೂಡಿಸಿದ್ದಂತೆ. ದಾರುಕ, ನೀನು ಸೈಡ್ಗೆ ಹೋಗು, ನಾನು ಸಾರಥ್ಯ ಮಾಡ್ತೇನೆ ಕೃಷ್ಣನಿಗೆ ಅಂತ. ಕೃಷ್ಣನ ಡ್ರೈವರ್ ಅವಂತ ಅವನಾದ, ಸಾರಥಿಯಾದ. ಭೀಮ ಕೃಷ್ಣದೇವರಿಗೆ ಶ್ವೇತ ಛತ್ರಿಯನ್ನು ಹಿಡಿದ, ರಥದಲ್ಲಿ ಛತ್ರಿ ಹಿಡಿದ. ಅರ್ಜುನ ಬಂಗಾರದ ದಂಡವನ್ನು ಹಿಡಿದ, ರಾಜಾಧಿರಾಜಪ್ಪ ನೀನು ಅಂತ. ನಕುಲ ಸಹದೇವರಿಬ್ಬರೂ ಕೂಡ ಆ ಕಡೆ ಈ ಕಡೆ ಛತ್ರಿಗಳನ್ನು, ಚಾಮರಗಳನ್ನು, ವ್ಯಜನಗಳನ್ನು ಹಾಕ್ತಾ ಇದ್ದಾನೆ. ಹೀಗೆ ಪಂಚಪಾಂಡವರು ಒಂದೇ ರಥದಲ್ಲಿ ಕೂತುಕೊಂಡು ಹೋಗ್ತಾ ಇದ್ದಾರೆ. ಊರಿನ ಹೊರಗಡೆ ತನಕ, ಇಂದ್ರಪ್ರಸ್ಥ ಮುಗಿಯೋ ತನಕ ಕರ್ಕೊಂಡ್ಬಂದು ಬಿಟ್ಟರು ದೇವರನ್ನ. ಕೃಷ್ಣ ಅಂದ, ಸಾಕ್ರಪ್ಪ, ಎಷ್ಟು ದೂರ ಬರ್ತೀರಿ, ಹೋಗ್ರಿ ನಿಮ್ಮ ಮನೆಗೆ ಅಂತ ಧರ್ಮರಾಜನಿಗೆ ಭೀಮಸೇನನಿಗೆ ನಮಸ್ಕಾರ ಮಾಡ್ದ. ನೋಡ್ರಿ, ದೊಡ್ಡವರಿಗೆ ಗೌರವ ಹೇಗೆ ಕೊಡಬೇಕು ಅಂತ. ಭೀಮಸೇನನಿಗಿಂತ ಕೃಷ್ಣ 1 ವರ್ಷ ಚಿಕ್ಕವರು, ಅರ್ಜುನನಿಗಿಂತ ಕೃಷ್ಣ 6 ತಿಂಗಳು ದೊಡ್ಡವರು, ಧರ್ಮರಾಜನಿಗಿಂತ ಕೃಷ್ಣ 2 ವರ್ಷ ಚಿಕ್ಕವರು. ದೊಡ್ಡವರಿಗೆ ಗೌರವ ಕೊಡಬೇಕು. ಧರ್ಮರಾಜನಿಗೆ ನಮಸ್ಕಾರ ಮಾಡ್ದ, ಭೀಮನಿಗೆ ನಮಸ್ಕಾರ ಮಾಡ್ದ. ಭೀಮ ಮಹಾಭಾಗವತ, ನಮಸ್ಕಾರ ಸ್ವೀಕಾರ ಮಾಡಿಕೊಳ್ಳಿಲ್ಲ, ಅದು ಬೇರೆ ತಾತ್ಪರ್ಯ, ಅದು ಬೇರೆ. ಅರ್ಜುನನನ್ನ ಆಲಿಂಗನ ಮಾಡಿಕೊಂಡ, ಕ್ಲೋಸ್ ಫ್ರೆಂಡ್ ಅಂತ. ನಕುಲ ಸಹದೇವರಿಂದ ನಮಸ್ಕಾರ ಮಾಡಿಸಿಕೊಂಡ. ಹೋಗಿ ಬರ್ತೀನಿ ಇಂದ ಇನ್ನು ಅರ್ಧ ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಬಂದರು. ದೇವರು ಸಾಕ್ರು, ಮನೆಗೆ ಹೋಗ್ರು, ನಿಮ್ಮ ಹೆಂಡತಿರು ಕಾಯ್ತಾ ಇರ್ತಾರೆ. ಆಯ್ತಪ್ಪ ಕೃಷ್ಣ ಹೋಗ್ತೀನಿ ಅಂತ ರಥದಲ್ಲಿ ನಿಂತವರು ಕಣ್ಣಿಗೆ ಕಾಣಿಸೋ ತನಕ ಕೃಷ್ಣನ್ ನೋಡ್ತಾ ಇದ್ರಂತೆ. ಯಾವಾಗ ಕೃಷ್ಣ ಅವರ ಕಣ್ಣಿಗೆ ಕಾಣಲಿಲ್ಲ, ಅವಾಗ ಮನಸ್ಸಲ್ಲಿ ಇಟ್ಕೊಂಡು ಕೃಷ್ಣನಾಮ ಸ್ಮರಣೆ ಮಾಡ್ತಾ ಶುರು ಮಾಡಬೇಕು. ಆದ್ದರಿಂದ ದರ್ಶನ ಸ್ಮರಣ, ದೇವರ ದರ್ಶನವನ್ನ ಮಾಡಬೇಕು. ದೇವರ ದರ್ಶನವನ್ನ ಮಾಡದ ಸಮಯದಲ್ಲಿ ಮನಸ್ಸಿನಲ್ಲಿ ಭಗವಂತನನ್ನ ಇಟ್ಕೊಳ್ಬೇಕು. 2, ನಾವು ದೇವರ ಧ್ಯಾನ ಮಾಡೋಣ, ದರ್ಶನ ಮಾಡೋಣ ಅಂತ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇರ್ತೇವೆ. ಅಡಿಗೆ ಮನೆ, ದೇವರ ಮನೆ ಪಕ್ಕದಲ್ಲೇ ಅಲ್ವಾ? ಇನ್ನೇನು ಗಾಯತ್ರಿ ಮಂತ್ರ 108 ಗಾಯತ್ರಿ, ಅರ್ಧ ಗಾಯತ್ರಿಗಾದರೂ ಅನುಸಂಧಾನ ಬರುತ್ತೇನೋ, ಚಿಂತನೆ ಬರುತ್ತೇನೋ ಅಂದ್ಕೊಂಡ್ರೆ ಒಗ್ಗರಣೆ ಹಾಕಿದ್ದು ಮೂಗಿಗೆ ಬಂದ್ಬಿಡ್ತದೆ. ಮೂಗರಡ್ತು, ಮನಸ್ಸು ಮುಚ್ಚಿತು. ನಮ್ಮ ಹಣೆ ಬರಹ. ದರ್ಶನವೂ ಕರೆಕ್ಟ್ ಆಗಿಲ್ಲ, ಸ್ಮರಣವೂ ಕರೆಕ್ಟ್ ಆಗಿಲ್ಲ. ನಮ್ಮ ಪಾಂಡವರು ಹಾಗಲ್ವೇ ಅಲ್ಲ. ಎಲ್ಲವನ್ನ ಗೆದ್ದವರಾದ್ದರಿಂದ ದೇವರನ್ನ ಮನಸ್ಸಲ್ಲಿ ನೋಡ್ತಾ ಮನೆಗೆ ಬರ್ತಾರೆ. ಇಂಥ ಸ್ವಾಮಿ ಶ್ರೀಕೃಷ್ಣ 1 ದಿನದಲ್ಲಿ ಪೂರ್ಣವಾಗಿ ಯಾತ್ರೆ ಮಾಡಿ ಇಂದ್ರಪ್ರಸ್ಥದಿಂದ ದ್ವಾರಾವತಿಗೆ, ದ್ವಾರಕಾ ನಗರಕ್ಕೆ ದಿಗ್ವಿಜಯವನ್ನು ಮಾಡ್ತಾನೆ. ಅಲ್ಲಿ ವಸುದೇವ, ದೇವಕಿ, ಉಗ್ರಸೇನ, ಬಲರಾಮ, ಸಾತ್ಯಕಿ, ಕೃತವರ್ಮ, ಅದಾದ ಮೇಲೆ ಸಾಂಬ, ಉದ್ಧವ, ಪ್ರದ್ಯುಮ್ನ, ಚಾರುದೇಶ್ನ ಇವರೆಲ್ಲ ನಿಂತಿದ್ದಾರೆ. ಎಲ್ಲರೂ ನಿಂತಾಗ ಎಲ್ಲರಿಗೂ ಮರ್ಯಾದೆ ಕೊಡಬೇಕು. ಹೇಗೆ ಮರ್ಯಾದೆ ಕೊಡೋದು? ದೊಡ್ಡವರಿಗೆ ನಮಸ್ಕಾರ ಮಾಡ್ತಾನಂತೆ, ಚಿಕ್ಕವರಿಂದ ನಮಸ್ಕಾರ ಮಾಡಿಸ್ಕೊಳ್ತಾನಂತೆ, ಫ್ರೆಂಡ್ಸ್ಗೆ ಶೇಕ್ ಹ್ಯಾಂಡ್ ಮಾಡ್ತಾನಂತೆ, ಇನ್ನೂ ಕ್ಲೋಸ್ ಫ್ರೆಂಡ್ಸ್ಗೆ ಆಲಿಂಗನ ಮಾಡ್ಕೊತಾನೆ. ಇಷ್ಟೆಲ್ಲ ಮಾಡಿ ಮೊದಲನೇ ಹೆಂಡತಿಯಾದ ರುಕ್ಮಿಣೀ ದೇವಿಯ ಮನೆಗೆ ಪ್ರವೇಶ ಮಾಡಿದ ಕೃಷ್ಣ. ಇಂತಹ ಕೃಷ್ಣ ದ್ವಾರಾವತಿಯಲ್ಲಿ ವಿರಾಜಮಾನನಾಗಿದ್ದಾನೆ ಅಂತ ಅಧ್ಯಾಯ ಮುಗಿಸ್ತಾರೆ.
ಅದಾದ ಮೇಲೆ ಈ ಕಡೆ 2 ವರ್ಷ ಮುಗೀತಲ್ಲ, ಮಯಾಸುರನಿಗೆ ರೆಸ್ಟ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ ನೋಡಿ. 2 ವರ್ಷ ರೆಸ್ಟ್ ತಗೊಂಡು, ಆಯುಸ್ಸು ದೀರ್ಘವಾಗಿದೆ, 2 ವರ್ಷ ತಗೊಂಡ್ರು ಆಗುತ್ತೆ. ನಮಗೆ ರೆಸ್ಟು ಅಂತ ಹೇಳಿಬಿಟ್ಟು ಕೆಲಸ ಮುಗಿದ 2 ವರ್ಷ ರೆಸ್ಟ್ ತಗೊಂತೀನಿ ಎಂದು 2 ವರ್ಷ ಆಯುಷ್ಯ ಕಟ್ ಆಗಿರುತ್ತೆ ನಮಗೆಲ್ಲ ಅಲ್ವಾ. ರೆಸ್ಟ್ ಮುಗೀತು, ಬಂದ ನೋಡಪ್ಪ ಸಭಾ ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಸಭೆ ನಿರ್ಮಾಣ ಯಾವ ಥರ ಸಭೆ ಇರಬೇಕು? ಸರಿ, ಬಿಲ್ಡಿಂಗ್ ಕಟ್ತಾರೆ, ಯಾವ ಥರ ಬಿಲ್ಡಿಂಗ್ ಕಟ್ಟಬೇಕು? ಇಂಡೋ ಅರಬ್ ಸ್ಟೈಲ್ ಇರುತ್ತೆ, ಇಂಡೋ ಸಾರ್ಸರಿ ಸ್ಟೈಲ್ ಇರುತ್ತೆ ಅಲ್ವಾ, ನಾಗರ ಶೈಲಿ ಇರುತ್ತೆ, ದ್ರಾವಿಡ ಶೈಲಿ ಇರುತ್ತೆ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ, ಒಂದು ಅರಮನೆ ಕಟ್ಟಬೇಕಾದ್ರೆ ನಾನಾ ಪ್ರದೇಶಗಳ ಕಲ್ಚರಲ್ಗಳನ್ನು ಮಿಕ್ಸ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟುವ ಪದ್ಧತಿ ನಮ್ಮಲ್ಲಿ ಹೊಸದೇನಲ್ಲ. ಕೃಷ್ಣ ಮಯನಿಗೆ ಆದೇಶ ಮಾಡಿದ್ದ, ದೇವತೆಗಳ, ರಾಕ್ಷಸರ, ಮನುಷ್ಯರ 3 ಸಂಸ್ಕೃತಿಗಳ ಪ್ರತಿಬಿಂಬ ಈ ನಿನ್ನ ಸಭೆಯಲ್ಲಿ ಎದ್ದು ಕಾಣ್ತಾ ಇರಬೇಕು. ಈ ವಿಜಯನಗರದ ಶೈಲಿಯನ್ನು ಒಂಥರ ಆಚೆ ದ್ರಾವಿಡ, ಈಚೆ ನಾಗರ ಮಿಕ್ಸ್ ಮಾಡಿಕೊಂಡು ಕಟ್ಟಿದ್ದಾರೆ ಅಂತಾರೆ, ಚಾಲುಕ್ಯರದೊಂದು ಶೈಲಿ ಅಂತಾರೆ. ಹಾಗೆ ಇವನು ಯಾವುದು ಕಟ್ಟಿದ? ಇನ್ನು ಕೆಲವೊಂದು ಗುಡಿಗಳು ನೋಡಲಿಕ್ಕೆ ಮಸೀದಿ ಇದ್ದ ಹಾಗೆ ಇರುತ್ತೆ, ಇಂಡೋ ಅರೇಬಿಕ್ ಶೈಲಿ ಅಂತಾರೆ. ಒಳಗೆ ಹೋದ್ರೆ ಶಿವಲಿಂಗ, ನಾರಾಯಣನ ದೇವಸ್ಥಾನ ಕೂತಿರುತ್ತಲ್ಲಿ. ಇದ್ಯಾವುದಪ್ಪ ಬಿಲ್ಡಿಂಗು ದೇವಸ್ಥಾನ ಇದ್ದಾಗಿದೆಯಲ್ಲ ಅನ್ಕೊಂಡು ಇದೊಂಥರ ಶೈಲಿ ಅಂತಾರೆ. ದೊಡ್ಡದಾಗಿ ರಾಜಗೋಪುರ ಕಟ್ಟೋದು. ಈ ಶ್ರೀರಂಗ ಇದೆ, ನಾವು ಮಹಾದ್ವಾರದಿಂದ ಗರ್ಭಗುಡಿಗೆ ಹೋಗಿ ಬರಲಿಕ್ಕೆ 4 ಕಿಲೋಮೀಟರ್ ವಾಕ್ ಮಾಡಬೇಕು ನಾವು ಅಲ್ವಾ. ಅದ್ಯಾವುದು ದ್ರಾವಿಡ ಶೈಲಿ ಅಂತ. ಮತ್ತೆ ಕೆಲವು ನಾಗರ ಶೈಲಿ ಗರ್ಭಗುಡಿಗಳು ಮಾತ್ರ ಇರುತ್ತೆ. ಈಗೆಲ್ಲ ಇದೆ ನಮ್ಮಲ್ಲಿ ನಿಯಮ. ಕೆಲವು ಶೈಲಿಗಳನ್ನು ಮಿಕ್ಸಪ್ ಮಾಡ್ತಾರೆ, ಸಾಂಕರ್ಯಗಳನ್ನು ಮಾಡ್ತಾರೆ, ನೋಡೋಕೆ ಚೆನ್ನಾಗಿರುತ್ತವೆಲ್ಲ. ಕೃಷ್ಣ ಆದೇಶ ಮಾಡಿದ್ದ, ಮನುಷ್ಯರ ಶೈಲಿಯೂ ಕಾಣಿಸ್ಬೇಕು, ನಿಮ್ಮ ರಾಕ್ಷಸರ ಶೈಲಿಯೂ ಕಾಣಿಸಬೇಕು, ದೇವತೆಗಳ ಶೈಲಿಯೂ ಕಾಣಿಸ್ಬೇಕು. ಎಲ್ಲೆಲ್ಲಿ ಹೇಗೆ ಕಾಣಿಸ್ಬೇಕು ಹಾಗೆ ಮಿಕ್ಸಪ್ ಮಾಡಿ ಪ್ರಪೋರ್ಷನೇಟ್ ಆಗಿ ನೀನು ಸಭಾ ನಿರ್ಮಾಣ ಮಾಡಬೇಕು. ದೇವರ ಆದೇಶ ಆಗಿದೆಯಲ್ಲ, ಸಭಾ ನಿರ್ಮಾಣ ಮಾಡ್ತೀನಿ ಅಂತ ಮಾತು ಕೊಟ್ಟ ಮಯ ಸಭಾ ನಿರ್ಮಾಣ ಮಾಡ್ಲಿಕ್ಕೆ ಐಟಮ್ಸ್ ಬೇಕಲ್ಲ. ನಮ್ಮಲ್ಲಿ ಅಂತಾರಲ್ಲ, ಯಾಕ್ರೆ ಟೆನ್ಷನ್ ಮಾಡ್ತೀರಿ, ಎಲ್ಲ ನಮ್ಮಲ್ಲೇ ಇದೆ, ಪಾತ್ರೆ ತಗೊಂಡು ಹೋಗ್ರಿ, ನೀವು ಎಲ್ಲ ರೆಡಿಯಾಗಿದೆ, ಹೊಸದಾಗಿ ಯಾಕೆ ತರ್ತೀರಿ, ತಗೊಂಡು ಹೋಗ್ರಿ ಅಂತಾರೆ. ಅಕ್ಕಿ ನೆನ್ನೆ ತರಿಸಿದ್ದೆ, ಒಂದು ಮೂಟೆ ಯೂಸೇ ಮಾಡಿಲ್ಲ, ತಗೊಂಡೋಗಿ ಸಮಾರಂಭ ಉಪಯೋಗ ಮಾಡಿ ಹೊಸದಾಗಿ ತರ್ತೀರಿ ಅಂತಾರೆ. ಒಳ್ಳೆಯ ಕಾರ್ಯಕ್ರಮ ಆಗುವಾಗ. ಹಾಗೆ ಮಯ ಅಂತಾನೆ, ಕೈಲಾಸ ಪರ್ವತ ಅಂತ ಒಂದಿದೆ. ಆ ಕೈಲಾಸ ಪರ್ವತದ ದಕ್ಷಿಣಕ್ಕೆ ಒಂದು ಸರೋವರ ಇದೆ, ಉತ್ತರಕ್ಕೊಂದು ಸರೋವರ ಇದೆ. ದಕ್ಷಿಣಕ್ಕೆ ಇರುವ ಸರೋವರವನ್ನ ಮಾನಸ ಸರೋವರ ಅಂತ ಕರೀತಾರೆ, ಉತ್ತರಕ್ಕೆ ಇರುವ ಸರೋವರವನ್ನ ಬಿಂದು ಸರೋವರ ಅಂತ ಕರೀತಾರೆ. ಎಷ್ಟು ದೊಡ್ಡದಾಗಿದೆ ಬಿಂದು ಸರೋವರ ಅಂತಂದ್ರೆ, ಕೈಲಾಸದ ಉತ್ತರ ಭಾಗದಿಂದ ಆರಂಭ ಮಾಡಿಕೊಂಡು ಮೈನಾಕ ಪರ್ವತದ ತನಕ ಹರಡಿಕೊಂಡಿದೆ ಅಂತ ಸರೋವರ. ಎಲ್ಲಿದೆ ಅಂತ ನೋಡಬೇಕಷ್ಟೇ, ಈಗ ಹೋಗಂಗೂ ಇಲ್ಲ ಮಾನಸಕ್ಕೆ. ನೇಪಾಳದವ್ರು ಈ ಕಡೆ ಬರಬೇಡಿ ಅಂತಾರೆ, ಚೈನಾದವ್ರು ಆ ಕಡೆ ಬರಬೇಡಿ ಅಂತಾರೆ. ನಮಗೆಲ್ಲ ಆಚಾರ್ಯ ಗೂಗಲಲ್ಲೇ ನೋಡ್ಬಿಡ್ತೀವಿ ನಾವು, ಯೂಟ್ಯೂಬಲ್ಲೇ ದರ್ಶನ ಆಗೋದು ಎಲ್ಲ ನೋಡಿ. ಇಷ್ಟು ಜನ ಪ್ರವಚನ ಕೇಳೋ ಪರಮಾನಂದ ಕೋವಿಡ್ ಆದಮೇಲೆ ಸಂತೋಷ ಆಗ್ತಾ ಇರೋದಿಲ್ಲ. ಬರೀ ಮೊಬೈಲಲ್ಲೇ ಮಾಡಿ 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 ಸಾಕಾಗೋಗಿತ್ತು, ಪ್ರಪಂಚ ಆ ಥರ ಆಗೋಯ್ತು ಇವಾಗ. ಆದ್ದರಿಂದ ನಮಗೆಲ್ಲ ಇದರಲ್ಲೇ ಸಾಕಾಗಿದೆ ನೋಡಿ ನೋಡಿ ಅನ್ನೋ ಕಾಲಕ್ಕೆ ಇನ್ನು ಮಾನಸೋತ್ತರ ಪರ್ವತಗಳಿಗೆ, ಅದಾದ ಮೇಲೆ ಹಿಮಾಲಯ ಪರ್ವತಕ್ಕೆ, ಉತ್ತರದ ಆ ಭಾಗದಲ್ಲಿ ಯಾರು ಹೋಗುವಂಥವ್ರು? ಅಲ್ಲಿ ಬಿಂದು ಸರೋವರ ಕೈಲಾಸದಿಂದ ಮೈನಾಕ ಪರ್ವತದ ತನಕ ಹರಡಿಕೊಂಡಿದೆ ಆ ಸರೋವರ. ಅದರ ಮಧ್ಯದಲ್ಲಿ ಬೇಕಾದಷ್ಟು ಯಜ್ಞಶಾಲೆಗಳು. ನಾರಾಯಣನಿಗೆ ಯಜ್ಞ ಮಾಡಬೇಕು ಅಂತ ಆಸೆ ಆಯ್ತಂತೆ. 3000 ವರ್ಷಗಳ ಕಾಲ ನಾನು ಯಜ್ಞ ಮಾಡ್ತೀನಿ ಅಂತ ವಾಸುದೇವ ರೂಪದಿಂದ ಭಗವಂತ ಸಂಕಲ್ಪ ಮಾಡಿಕೊಂಡ. ಸಂಕಲ್ಪ ಮಾಡಿ ಯಜ್ಞ ಮಾಡಿದ ಜಾಗ ಯಾವುದು? ಈ ಬಿಂದು ಸರೋವರ. ಅಲ್ಲಿ 5 ದೇವತೆಗಳು ಯಾವಾಗಲೂ ಇರ್ತಾರಂತೆ. ನರ, ನಾರಾಯಣ, ಬ್ರಹ್ಮದೇವರು, ರುದ್ರದೇವರು, ಯಮಧರ್ಮರಾಜ, ಈ 5 ಜನ ನಿರಂತರವಾಗಿ ಬಿಂದು ಸರೋವರದ ತೀರದಲ್ಲೇ ವಾಸ ಮಾಡ್ತಾ ಇರ್ತಾರೆ. ಅಂಥ ದೊಡ್ಡ ಸರೋವರ. ಅಲ್ಲಿ ಈ ಸಭಾ ನಿರ್ಮಾಣ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳೆಲ್ಲ ಅಲ್ಲಿದೆ. ಅಲ್ಲಿಂದ ನಾನು ತಂದುಬಿಟ್ರೆ ನಿನಗೆ ಸಭಾ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಹೊಸದಾಗಿ ರೆಡಿ ಮಾಡ್ಕೊಂಡು ಸಭೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಲ್ಲೇ ಪದಾರ್ಥ ಇದೆ, ನೋಡ್ತೀನಿ. ರಾಕ್ಷಸರ ಒಬ್ಬ ರಾಜ ಇದ್ದ, ವೃಷಪರ್ವ ಅಂತ ಅವನ ಹೆಸರು. ಆ ವೃಷಪರ್ವ ರಾಜನಿಗೆ ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಂಡಿದ್ದೆ. ಆ ಬಿಲ್ಡಿಂಗ್ ಕಟ್ಟುವಾಗ ಪದಾರ್ಥಗಳೆಲ್ಲ ಅಲ್ಲೇ ಮಿಕ್ಕಿತ್ತು. ನನಗೆ ಸ್ವಲ್ಪ ಟೈಮ್ ಕೊಡು, ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ. ಅಕಸ್ಮಾತ್
ಏನಾದರೂ ಪದಾರ್ಥಗಳು ಅಲ್ಲೇ ಇದ್ದರೆ ಅದನ್ನು ತಂದು ಕಟ್ಕೊಡ್ತೀನಿ, ಪದಾರ್ಥ ಇಲ್ಲ ಅಂದರೆ ಹೊಸದಾಗಿ ಪದಾರ್ಥ ತಂದು ಸಭಾ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಅಂದ ಮಯ. ಏನಪ್ಪ 2 ವರ್ಷ ರೆಸ್ಟ್ ತಗೊಂಡ, ಮತ್ತು ಅಲ್ಲೆಲ್ಲೋ ಹೋಗಿ ಬರ್ತೀನಿ ಅಂತ ಹೋಗ್ತಾನೆ, ಹೋದವನು ಹಾಗೆ ಹೊರಟೋಗ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಂಡ್ರೆ ಮಯ ಅಂತಾನೆ, ಅಲ್ಲಿ ಒಂದು ಗದೆ ಇದೆ, ಒಂದು ಶಂಖ ಇದೆ, ಅದನ್ನು ಆ ಶಂಖ ಯಾವುದು? ಅರ್ಜುನ ಊದುವ ಶಂಖ. ಅರ್ಜುನನ ಶಂಖದ ಹೆಸರೇನು? ದೇವದತ್ತ ಅಂತ ಅದರ ಹೆಸರು. ಪಾಂಚಜನ್ಯ ಅಂತ ಅನ್ನೋದು ಯಾರ ಶಂಖ? ದೇವರದ್ದು. ಅರ್ಜುನನ ಶಂಖ ಯಾವುದು? ದೇವದತ್ತ. ಆ ಶಂಖವನ್ನು ಅರ್ಜುನನ ಕೈಗೆ ತಂದು ಕೊಟ್ಟಿದ್ಯಾರು? ಮಯಾಸುರ. ಈಗ ಶಂಖ ಇದೆ, ಆ ಶಂಖ ತಂದು ಕೊಡ್ತೀನಿ. ನಿನ್ನ ಕೈಯಲ್ಲಿ ಗಾಂಡೀವ ಧನುಸ್ಸಿದೆ ಅಲ್ವಾ? ಗಾಂಡೀವ ಅರ್ಜುನನಿಗೆ ಬಲ, ಅರ್ಜುನನಿಗೆ ಕೀರ್ತಿ, ಒಂದು ಕಳೆ ಯಾವುದರಿಂದ? ಗಾಂಡೀವದಿಂದ. ಭೀಮನಿಗೆ ಕಳೆ ಯಾವುದರಿಂದ? ಭೀಮನ ಕೈಯಲ್ಲೇನು? ನಾವಂತೀವಿ ಭೀಮ ಅಂದ್ರೆ ಹೊಟ್ಟೆ ಬಾಕ, ಭೀಮ ತಿಂಡಿ ಪೋತ, ಇಷ್ಟಿಷ್ಟು ತಿಂತಾ ಇದ್ದ ಭೀಮ. ಎಲ್ಲ ಸಿನಿಮಾ ನೋಡಿ, ಧಾರಾವಾಹಿ ನೋಡಿ ತಿನ್ನೋನೇ ಭೀಮ ಅನ್ಕೊಂಡ್ಬಿಟ್ಟಿದ್ದೇವೆ ನಾವೆಲ್ಲ. ಭೀಮ ಹಾಗಲ್ಲ. ಭೀಮನ ಕೈಯಲ್ಲಿ ಏನಿದೆ? ಇನ್ನೂ ಕೆಲವೊಂದು ಅಡುಗೆ ಮಾಡೋ ಸೌಟಿದೆ ಅವನ ಕೈ. ಅಡುಗೆಯವನಾಗಿತ್ತಲ್ಲ ಭೀಮ. ಭೀಮನ ಕೈಯಲ್ಲಿ ಯಾವುದು? ಗದಾ. ಆ ಗದೆ ಭೀಮನಿಗೆ ತಂದುಕೊಟ್ಟಿದ್ದು ಯಾರು? ಇವನೇ, ಮಯಾಸುರ. ಆ ಗದೆ ಎಲ್ಲಿತ್ತು? ಬಿಂದು ಸರೋವರದ ತೀರದಲ್ಲಿ ಗದೆ ಇತ್ತಂತೆ. ಆ ಗದೆ ಯಾರದು ಅಂತಂದ್ರೆ ಮಹಾನುಭಾವನಾದ ಒಬ್ಬ ರಾಜ. ಅವನ ಹೆಸರು ಯೌವನಾಶ್ವ ಅಂತ. ಯೌವನಾಶ್ವ ಅಂದ್ರೆ ಯಾರು? ಮಾಂಧಾತ ಅಂತ. ದೊಡ್ಡ ರಾಜ, ಮಾಂಧಾತೃ ಚಕ್ರವರ್ತಿ. ಆ ಮಾಂಧಾತೃ ಚಕ್ರವರ್ತಿಯ ಮಗ ಒಬ್ಬ ಇದ್ದ. ಅವನು ಯಾರು? ದೇವದೈತ್ಯರ ಮಧ್ಯೆ ಯುದ್ಧ ಆದಾಗ ದೇವತೆಗಳಿಗೆ ಸಪೋರ್ಟ್ ಮಾಡಿದ್ದ. ದೇವತೆಗಳು ಗೆದ್ರು. ನಿನಗೇನು ಬೇಕಪ್ಪ ವರ ಅಂತ ಕೇಳಿದ್ದಕ್ಕೆ ನಂಗೆ ನಿದ್ದೆ ಬೇಕು ಅಂತ ಕೇಳಿದ್ದ. ಯಾರು ಗೊತ್ತಾ? ಅವ್ರ ಹೆಸರು ಹೇಳಕ್ ಗೊತ್ತಾಗತ್ತಾ? ಮುಚುಕುಂದ ಅಂತ ಅವ್ರ ಹೆಸರು. ದೇವತೆಗಳಿಗೆ ಏನು ಬೇಕು ಅಂದ್ರೆ ಇವನೇನು ಕೇಳಿದ್ದ? ದೇವತೆಗಳ ನಿದ್ದೆ ಕೇಳ್ತಾರೆ. ಹೋಗಿ ಹೋಗಿ ಯಾರು ಅಲ್ವಾ? ಹಬ್ಬ ಎಲ್ಲ ಮಾಡಿ ಒಳ್ಳೆ ಕಷ್ಟಪಟ್ಟು ಅನಂತವ್ರತ, ವರಮಹಾಲಕ್ಷ್ಮಿ, ಆ ಹಬ್ಬ ಈ ಹಬ್ಬ ಎಲ್ಲ ಮಾಡಿ ಊಟ ಮಾಡಿ ತುಂಬ ಆಯಾಸ ಆಯ್ತು ರೀ. ಪೂಜೆ ಮಾಡಿ ಬೆನ್ನೆಲ್ಲ ಬಿದ್ದೋಯ್ತು. ಮಲಗ್ಬಿಡೋದು. ಗಣಪತಿಯನ್ನು ಅಲ್ಲೇ ಕಟ್ಟೆ ಮೇಲೆ ಕೂಡಿಸಿರೋದು. ವಿನಾಯಕ ಮಾವಾಹಯಾಮಿ ಅಂತ ಪ್ರತಿ ಮೇಲೆ ಕೂಡಿಸಿ ಬಾಗಿಲು ಹಾಕಿ ಮನೆಯವರೆಲ್ಲ ಮಲಗ್ಬಿಡೋದು. ಸಾಯಂಕಾಲ ಸುಸ್ತಾಯ್ತಪ್ಪ ಹಬ್ಬ ಮಾಡಿ ಅಂತೀವಲ್ಲ. ದೇವತೆಗಳನ್ನ, ದೇವರನ್ನ ಪ್ರಾರ್ಥನೆ ಮಾಡಿ ನಿದ್ದೆ ಕೊಡು. ದೇವತೆಗಳು ಕೇಳ್ತಾರೆ, ಏನು ಸ್ವಾಮಿ ನಮಗೆ ಸಪೋರ್ಟ್ ಮಾಡಿ ನಿದ್ದೆ ಕೊಡು ಅಂತ ಕೇಳ್ದ. ಏನು ಕಥೆ ಇದು? ಟೈಮ್ ಬರಲಪ್ಪ, ಉದ್ಧಾರ ಮಾಡ್ತೀನಿ ಅವನ್ನ ದೇವರು ಹೊಂದಿದ್ದ. ಅವನೇ ಕಾಲಯವನನ್ನು ವಧೆ ಮಾಡಿದ, ಮುಚುಕುಂದನನ್ನು ಉದ್ಧಾರ ಮಾಡಿದ ಮುಕುಂದನಾಮಕನಾದ ಶ್ರೀಕೃಷ್ಣ. ಆ ಮುಚುಕುಂದ ಯುದ್ಧ ಮಾಡಿ ಸಾಕಾಗಿ ನಿದ್ದೆ ಮಾಡಕ್ಕೊಂದು ರೂಮಿಗೆ ಸೇರ್ಕೋಬೇಕಲ್ಲ. ರೂಮಲ್ಲೂ ಆಯುಧ ಯಾಕೆ ಅಂತ ಆಯುಧವನ್ನ, ಗದೆಯನ್ನ ಇಟ್ಟು ಹೋಗಿದ್ದ ಅಲ್ಲಿ. ಎಲ್ಲಿ? ಬಿಂದು ಸರೋವರದಲ್ಲಿ. ಆ ಗದೆ ನಿಂಗೆ ತಂದ್ಕೊಡ್ತೀನಿ. ಭೀಮನ ಕೈಲಿದ್ದ ಗದೆ ಯಾವುದು? ಮುಚುಕುಂದ ಉಪಯೋಗ ಮಾಡಿದ ಗದೆ. ಅರ್ಜುನ ಕೈಯ ಶಂಖ ಯಾವುದು? ಅಲ್ಲಿದ್ದ ಶಂಖ. ಅಲ್ಲಿ ಹೋದರೆ ಪದಾರ್ಥಗಳೆಲ್ಲ ಹಾಗೇ ಇದೆ, ಹಾಗೇ ಇದೆ. ತರಬೇಕಲ್ಲ ಅದನ್ನ. ಕಿಂಕರರು ಅಂತ ರಾಕ್ಷಸರ ಒಂದು ಗುಂಪು. 8,000 ಜನ ಇದ್ರಂತವರು. 8,000 ಜನ ಆ ಕಿಂಕರ ಅನ್ನುವ ರಾಕ್ಷಸರ ಗುಂಪು. ಅವರೆಲ್ಲರ ಕೈಲಿ ಪದಾರ್ಥಗಳನ್ನು ತರಿಸಿದ ಮೇಲೆ ನೋಡ್ತಾರೆ, ರಾಕ್ಷಸರು ಬಂದು ಕೂತ್ಕೊಂಡಿದ್ದಾರೆ. ಜನಗಳೆಲ್ಲ ಓಡ್ಬಿಟ್ರಂತೆ. ಆಕಾಶದಿಂದ ಪದಾರ್ಥಗಳನ್ನೆಲ್ಲ ಹಾರಿಕೊಂಡು ಬಂದು ತಂದಿಟ್ರೆ ರಾಕ್ಷಸರು ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅಂತ ಇಂದ್ರಪ್ರಸ್ಥದವರೆಲ್ಲ ಓಡ್ತಾ ಇದ್ದಾರೆ. ದಿಕ್ಕಾಬಲಾಗಿ ಬೇಡ ಅಂತ ಅಲ್ಲೇ ಕೂಡಿಸಿದ್ದಾರೆ. ಒಳ್ಳೆ ದಿವಸ. ಎಷ್ಟಗಲ ಇರಬೇಕು ಸಭಾ ಅಂತ ನಿರ್ಮಾಣ ಮಾಡಿಕೊಂಡ್ರೆ 10,000 ಕಿಷ್ಕುಗಳಷ್ಟು. ಒಂದು ಕಿಷ್ಕು ಅಂದರೆ ಅರ್ಧ ಮೊಳ. ಈ ಭಾಗದ ಅಳತೆಯನ್ನು ಒಂದು ಕಿಷ್ಕು ಅಂತ ಕರೀತಾರೆ. ಸ್ಕ್ವೇರ್ ಆಗಿ 10,000 ಕಿಷ್ಕುಗಳಷ್ಟು ದೊಡ್ಡ ಜಾಗದಲ್ಲಿ ಸಭಾ ನಿರ್ಮಾಣ ಮಾಡಬೇಕು ಅಂತ ಭೂಮಿಯನ್ನು ಅಗೆದರು. 1,000 ಜನ ಬ್ರಾಹ್ಮಣರಿಗೆ ಎಲ್ಲರಿಗೂ ಅನ್ನದಾನ ಆಯಿತು.
ಎಷ್ಟು ದಿನದಲ್ಲಿ ಬಿಲ್ಡಿಂಗ್ ಕಟ್ಕೊಡ್ತೀಯಾ ಅಂತ ಮಯಾಸುರನನ್ನು ಕೇಳಿದ್ದಕ್ಕೆ 14 ತಿಂಗಳಲ್ಲಿ ಬಿಲ್ಡಿಂಗ್ ಕಟ್ಕೊಡ್ತೀನಿ ನಿನಗೆ. ಚತುರ್ದಶ ಮಾಸ, 14 ತಿಂಗಳಲ್ಲಿ ನಾನು ನಿನಗೆ ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಹೇಳಿ ಆ ಕಿಂಕರ ಎನ್ನುವ ರಾಕ್ಷಸರ ಮೂಲಕ ಪರಮ ಸುಂದರವಾಗಿ ಸಭಾ ನಿರ್ಮಾಣವನ್ನು ಮಾಡಿಕೊಡ್ತಾನೆ. ಆ ಸಭೆಯೇ ಮಯಸಭಾ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಭೆ. ಅದರಲ್ಲಿ ಮೊದಲೇ ಹೇಳಿದ ಹಾಗೆ ಮನುಷ್ಯರ ನಿರ್ಮಾಣವು ಅಂದರೆ ಮನುಷ್ಯರಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ಸು ಅದರಲ್ಲಿರುತ್ತೆ, ರಾಕ್ಷಸರಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ಸ್. ರಾಕ್ಷಸರಿಗೆ ಸಂಬಂಧಪಟ್ಟ ಬಿಲ್ಡಿಂಗ್ಸ್ ಅಂದರೆ ಮೋಹ ಮಾಡುವಂಥದ್ದು. ಕಥೆ ಕೇಳ್ತೀವಲ್ಲ ನಾವು, ನೀರಿದೆ ಅಂತ ಅಂದುಕೊಂಡು ಬರ್ತಾರೆ, ನೀರೇ ಇರಲ್ಲ. ನೀರಿರಲ್ಲ ಅಂದ್ಕೊಳ್ತಾರೆ, ನೀರಿರುತ್ತೆ. ಗೋಡೆ ಇದೆ ಅಂದ್ಕೊಳ್ತಾರೆ, ಗೋಡೆ ಇಲ್ಲ. ಗೋಡೆ ಇಲ್ಲ ಅಂತ ಬರ್ತಾರೆ, ಇದು ಕಣ್ಕಟ್ಟು ಇಂದ್ರಜಾಲ. ಆ ಇಂದ್ರಜಾಲ ಎಲ್ಲ ದೇವತೆಗಳದ್ದಲ್ಲ, ಅದೆಲ್ಲ ಯಾರ್ದು? ರಾಕ್ಷಸರು. ಎಲ್ಲ ಮಿಕ್ಸಪ್ಗಳ, ಎಲ್ಲ ಶೈಲಿಗಳೆಲ್ಲ, ಎಲ್ಲ ಶೈಲಿ ಮಿಕ್ಸಪ್. ಇದು ದೇವಸ್ಥಾನ, ಈ ಅಶ್ವತ್ಥ ಮರ, ಮಾವಿನ ಮರ ಎಲ್ಲ ದೇವತೆಗಳಿಗೆ ಸಂಬಂಧಪಟ್ಟ ದೇವಸ್ಥಾನಗಳು, ಯಜ್ಞಶಾಲೆ, ಮರಗಳು. ಅದು ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಇವರುಗಳು 64,000 ಜನ ಯತಿಗಳು, ಎಲ್ಲರೂ ನಿತ್ಯ ಅಲ್ಲಿ ವಾಸವಾಗಿದ್ದು ಗಂಧರ್ವರು. ಅರ್ಜುನನಿಗೆ ತುಂಬೂರು ಅಂತ ಒಬ್ಬ ಗಂಧರ್ವ ತುಂಬಾ ಫ್ರೆಂಡ್ ಆಗಿಬಿಟ್ಟಿದ್ದಂತೆ. ಈ ಮನೆ ಕಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ 27 ಜನ ಗಂಧರ್ವರ ಜೊತೆಯಲ್ಲಿ ತುಂಬೂರು ಹಾಡು ಹೇಳ್ತಾ ಇದ್ದ. ಲೈಟ್ ಮ್ಯೂಸಿಕ್ ಅಂತ ಹಾಕಿದ್ದ ನೋಡಿ ಫಂಕ್ಷನ್. ಈ ಮೆಟ್ರೋ ಗಿಟ್ರೋಗೆಲ್ಲ ಹೋದ್ರೆ ಲೈಟ್ ಮ್ಯೂಸಿಕ್ ಅಂತ, ಎಲ್ಲಿಂದ ಬರ್ತಾ ಇದೆ ಅಂತ ಶಬ್ದ ಬರ್ತಾ ಇರುತ್ತಷ್ಟೆ. ಹಾಗೆ ಈ ಸಭೆ ಹೊರಟೋದ್ರೆ ಸಂಗೀತ, ಈ ಕಡೆ ಹೋದ್ರೆ ಸಂಗೀತ, ಈ ಕಡೆ ಬಂದ್ರೆ ಅಲ್ಲಿ ಈ ಕೊಳಲು, ಈ ಕಡೆ ಬಂದ್ರೆ ವೀಣೆ, ಮತ್ತೆ ಕೆಲವು ಕಡೆ ತಾಳ. ಕೆಲವರಿಗೆ ಲೈಟ್ ಮ್ಯೂಸಿಕ್ ಇಷ್ಟ, ಅದು ಅವಕಾಶ ಇದೆ. ಕೆಲವರಿಗೆ ಮಿಕ್ಸೆಡ್ ಲಘು ಸಂಗೀತ, ಅದು ಇಷ್ಟ. ಇನ್ನು ಕೆಲವರಿಗೆ ಶುದ್ಧ ಶಾಸ್ತ್ರೀಯ ಸಂಗೀತ, ತಲೆ ಕೂಡ ಅರ್ಥ ಆಗ್ತಿರಲ್ಲ, ಹಿಂಗಂತ ಇರ್ತಾರೆ ಅಲ್ವಾ. ಇವನಿಗೆ ಪಾಪ ಇಲ್ಲಿ ನಾನು ತಮಾಷೆ ಹೇಳ್ತಾ ಇರ್ತೀನಿ ಯಾವಾಗಲೂ, ಸಂಗೀತ ಹೇಳುವಾಗ ಎದುರು ಕೂತ್ಕೊಂಡು ಸುಮ್ಮನೆ ಕೇಳಿ ಹೋಗ್ಬೇಕು ನಾವು. ನನ್ನ ತಾಳಜ್ಞಾನ ಪ್ರದರ್ಶನ ಮಾಡ್ತಾ ಕೂತ್ರೆ ವಾಲಗ ಊದೋರ ಮಧ್ಯೆ ಉಪ್ಪಿನಕಾಯಿ ತಿಂದ ಹಾಗೆ ಇರುತ್ತಷ್ಟೆ. ವಾಲಗ ಊದ್ತಾ ಇರ್ತಾರೆ, ರಾಗ ಉಪ್ಪಿನಕಾಯಿ ಬಾಯಲ್ಲಿ ಹಾಕೊಂಡು ಹಿಂಗೆ ಅಂದ್ಬಿಟ್ರೆ ಅವನೇನು ಊದ್ತಾನೆ ವಾಲಗಾನ. ಹಾಗೆ ಸಂಗೀತ ರಾಗವಾಗಿ ಹೇಳುವಾಗ ನಮಗೆ ಗೊತ್ತಿರೋದು ಒಂದೇ ತಾಳ, ಆದಿ ತಾಳ ಒಂದೇ. ಅವನು ತ್ರಿಪುಟದಲ್ಲೋ ಯಾವುದ್ರಲ್ಲೋ ಸಂಗೀತ ನಾನು ತಗೊಂಡು ಹಿಂಗೆ ಅಂದ್ಬಿಟ್ರೆ ಅವನಿಗೇನಾಗುತ್ತೆ ಅಲ್ಲಿಗೆ ಸಂಗೀತ ರಸಭಂಗ. ಆದ್ದರಿಂದ ಶುದ್ಧ ಶಾಸ್ತ್ರೀಯ ಸಂಗೀತ, ಲಘು ಸಂಗೀತ, 25 ಸಂಗೀತಗಳಿದೆ. ಆ ಎಲ್ಲ ಸಂಗೀತಕ್ಕೂ ಅವಕಾಶ ಇತ್ತಂತೆ. ಎಕ್ಸಾಜುರೇಟಾಗಿ ಹೇಳ್ತಿರೋದ್ರಲ್ಲ, ವಾಕ್ಯಗಳಿದೆ ಅಲ್ಲಿ. ಸ್ವರ ತಾನ ಲಯಾದಿಭಿಹಿ, ಒಳ್ಳೆಯ ತಾನ ಅಂತೆ, ತಿಲ್ಲಾರಗಳು ಅಂತ ಬರುತ್ತೆ. ಅದನ್ನು ಹಾಡೋರು ಕೆಲವು ಕಡೆ ಇದ್ರಂತೆ. ಕೆಲವು ಕಡೆ ಬರೇ ಸ್ವರಗಳ ಆಲಾಪ, ಸ್ವರಗಳ ಆಲಾಪಗಳೇ ಇತ್ತು, ಅದು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಒಳ್ಳೆಯ ವಾದ್ಯಘೋಷ, ಮತ್ತೊಂದು ಕಡೆಯಲ್ಲಿ ಒಳ್ಳೆಯ ಸಂಗೀತ, ಇನ್ನೊಂದು ಕಡೆಯಲ್ಲಿ ನೃತ್ಯ, ಅಪ್ಸರೆಯರ ನೃತ್ಯ, ಎಲ್ಲ ವೈಭವದಿಂದ ಬೆರೀತಾ ಇದೆ. ಅಂತಹ ಸಭಾ ಮಂದಿರವನ್ನು 8,000 ಜನ ಕಿಂಕರ ರಾಕ್ಷಸರ ಮೂಲಕ ಈ ಮಯಾಸುರ ನಿರ್ಮಾಣ ಮಾಡಿ ಧರ್ಮರಾಜನಿಗೆ ಅದರ ಕೀಯನ್ನು ಕೊಟ್ಟ. ನೋಡಪ್ಪ, 14 ತಿಂಗಳಾಯಿತು, ತಗೋ ನಿನಗೆ ಅಂತ ಮನೆಯನ್ನು ಹಸ್ತಾಂತರ ಮಾಡಿ ನಾನು ಹೊರಡ್ತೇನೆ ಅಂತ ಹೊರಟುಬಿಟ್ಟು. ಹೊರಟ ಮೇಲೆ ಮಯನಿಗೆ ಹೇಳ್ತಾನೆ, ಗೃಹ ಪ್ರವೇಶ ಮುಗಿಸ್ಕೊಂಡು, ಇದು ಧರ್ಮ ಇದೆ, ಗೃಹ ಪ್ರವೇಶ ಮಾಡ್ತೀನಿ, ಮುಗಿಸ್ಕೊಂಡು ಹೊರಟ್ಬಿಡು. ಅದೇ ಗೃಹ ಪ್ರವೇಶ ಆಯಿತು. 10,000 ಜನ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸ್ತಾರೆ ಧರ್ಮರಾಜ. ಒಳ್ಳೆ 64,000 ಯತಿಗಳಿಗೆ ಭಿಕ್ಷಾ ಸ್ವೀಕಾರವನ್ನು ಮಾಡಿಸ್ತಾನೆ. ಪ್ರವೇಶವನ್ನು ಮಾಡ್ತಾನೆ. ಪ್ರವೇಶ ಮಾಡಿ ಗೃಹ ಪ್ರವೇಶ ಎಷ್ಟು ದಿವಸ ಗೊತ್ತಾ? 7 ದಿನಗಳ ಕಾಲ ಗೃಹ ಪ್ರವೇಶ ನಡೀತು. ಧರ್ಮರಾಜನ ಮಯಸಭೆಯ ಗೃಹ ಪ್ರವೇಶ 7 ದಿನಗಳ ಕಾಲ ವೈಭವದಿಂದ ಗೃಹ ಪ್ರವೇಶವನ್ನು ಮಾಡಿದ. ಸಭೆಯಲ್ಲಿ ಆಸೀನನಾಗಿ ಕೂತಿದ್ದಾಗ ನಾರದ ಮಹಾಮುನಿಗಳನ್ನು ಬರ್ತಾರೆ. ನಾರದರು ಬಂದರು. ಎಂಥ ನಾರದರು ಬಂದರು? ನಾರದರು ಯಾರು ಅಂತನ್ನುವಾಗ ಸಿನಿಮಾ ಧಾರಾವಾಹಿ ನೋಡಿದ್ರೆ ಬಂದ ಫಿಟ್ಟಿಂಗ್ ಇಡಕ್ಕೆ, ಬೆಂಕಿ ಹಚ್ಚಕ್ಕೆ ಬಂದ, ಮಾತಾಡ್ತಾರಲ್ಲ. ನಾರದರು ಬಂದರು ಅಂದರೆ 9 ಶ್ಲೋಕದಲ್ಲಿ ನಾರದರ ಪರಿಚಯವನ್ನು ಮಾಡ್ಕೊಳ್ತಾರೆ. ನಮ್ಗೆ ಇರುತ್ತಲ್ಲ ಮುಂದೆ MA, MPhil, PhD, ಮತ್ತೆ ಯಾರೋ ಸುಮ್ಮನೆ ತಮಾಷೆ ಒಂದು ಕಡೆ ಹಾಕಿದ್ರು,
LKG ಶುರು ಮಾಡಿಕೊಂಡು ಇಷ್ಟೆಲ್ಲ ಓದಿದವನವನು ಅಂತ ಹಾಕಿದ್ರು. ನಿಮ್ದೇನಪ್ಪ ನಿಮ್ದೆಲ್ಲ ಅಂತಂದರೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಶುರು ಮಾಡ್ಕೊಂಡು PhD ಓದಿದ್ದಾರೆ ಇವರು. ಹಾಗೆ ನಾರದರ ಡಿಗ್ರಿಗಳು ಏನು, ನಾರದರ ಮಹಾನುಭಾವರು ಏನು ಅಧ್ಯಯನ ಮಾಡಿದ್ದಾರೆ, ನಾರದರ ಬಂದರು ಅನ್ನುವಾಗ ಎಂಥ ನಾರದರ ಬಂದರು ಅಂತ ಪರಿಚಯ ಮಾಡಿಕೊಡುವಾಗ 9 ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನು ಹಾರಿಸಿ ಮುಂದೋಗಲಿಕ್ಕೆ ಮನಸ್ಸಾಗೋದಿಲ್ಲ. ನಾರದರ ಯೋಗ್ಯತೆಯನ್ನು ತಿಳ್ಕೊಳ್ಬೇಕಾಗದು ಸ್ವಲ್ಪ ಆದರೂ ಕೂಡ ಅಂತ. ಆದ್ದರಿಂದ ಆ ಭಾಗವನ್ನು ಮತ್ತೆ ನಾಳೆ ನಾರದರ ಪರಿಚಯವನ್ನು ನಾಳೆ ಮಾಡಿಕೊಂಡು ನಾರದರ ಹೇಳುವ ಕಥೆಗಳು ತುಂಬ ಚೆನ್ನಾಗಿದೆ, ಅದನ್ನು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಭಾರತ ಪ್ರವಚನ ಸಭಾಪರ್ವ ಅನುಸಂಧಾನವನ್ನು ಗುರುವಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ.